ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner GRV Masala, Sadhguru Ayurveda Gram Floor Soap, Hats and Curd, associate sponsors Skoda Slavia, digital streaming partner Z5. ಕಲಿಯೋಕೆ ಕೋಟಿ ಭಾಷೆ, ಹಾಡೋದಿಕ್ಕೆ ಒಂದೇ ಭಾಷೆ, ಅದು ಕನ್ನಡ ಅಂತ ಕನ್ನಡಿಗರ ಕಣ್ಮಣಿ ನಮ್ಮ ಅಣ್ಣವರು ಹೇಳಿದ್ದಾರೆ. ಇನ್ನು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು ಅಂತ ವಿಷ್ಣು ಸರ್ ಹೇಳಿದ್ರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗೆ ಮರಣ, ಕನ್ನಡತನವೇ ನನ್ನ ಉಸಿರು ಅಂತ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣವರು ಹೇಳಿದ್ರು. ತಾಯಿ ಭುವನೇಶ್ವರಿನ ಹಾಡಿ ಹೊಗಳಿದ್ರು. ಇಂಥ ಪುಣ್ಯ ಬೀಡು ನಮ್ಮ ಕರ್ನಾಟಕ. ತಾಯಿ ಕಾವೇರಿಯ ಮಡಿಲಲ್ಲಿರುವಂತ ಅಕ್ಕರಿಯ ಕಣ್ಮಣಿಗಳು ನಾವೆಲ್ಲರೂ ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗತ್ತಲ್ವಾ. ನಮ್ಮ ಈ ಜೋಡಿ ನಂಬರ್ 1 ವೇದಿಕೆಯಲ್ಲಿ ನಮ್ಮ ಕನ್ನಡವನ್ನ, ಕನ್ನಡತನವನ್ನ, ಕನ್ನಡಿಗರಾಗಿ ನಾವೆಲ್ಲರೂ ಖುಷಿಯಿಂದ ಸಂಭ್ರಮಿಸುವಂತ ಸಮಯ. ಈ ಮಂಡ್ಯದ ಗಂಡು, ಮಂಡ್ಯದ ಗಂಡು, ಮುತ್ತಿನ ಚೆಂಡು, ನಾನಿಮ್ಮೂರ ಬಂದು ನಿಮ್ಮ ಮರೆಯೋಲ್ಲ ಎಂದು. ಶ್ವೇತೋ, ಈ ರಥ ತಂದಿರೋದೇ ನಿನ್ಗೋಸ್ಕರ ಶ್ವೇತೋ. ಬನ್ನಿ, ಹಂಗೆ ಮಂಡ್ಯ ಎಲ್ಲ ಸುತ್ತಾಡ್ಕೊಂಡು ಒಂದು ರೌಂಡ್ ಹೊಡ್ಕೊಬರೋಣ. ಕಮಾನ್ ಶ್ವೇತು, ಕಮಾನ್. ಸೈಕಲ್ ಅಲ್ಲ, ಸೈಕಲ್ ಅಲ್ಲಿ ಕೂರಲ್ವಾ? ಸೈಕಲ್ ಬೇಡ ಕಣ, ಓದ್ಕೊಂಡು ತಿರ್ಗ್ಸಕ್ ಇಲ್ಲಿ ಅದ್ಭುತವಾದಂತ ಹೆಗಲಿರೋವಾಗ ಕಿತ್ತವರ ಸೈಕಲ್ ತಂದಿದೀಯ. ಈಗ ತಾನೇ ಶುರು ಮಾಡ್ತಾ ಇದ್ದೀನಿ. ಹಾಕ್ಬಿಟ್ರೆ ಆಗ್ಲೇ ಪೀಠ್ಕೆನ. ನಮ್ದೇ, ನಿಮ್ದಾದ್ರೆ ಭುಜ, ನಮ್ದೇನು ಇದು ಇದಾ? ಅದು ಮೊದಲು ಹೇಳ್ಬೇಕಾಗಿತ್ತು ನೀನು. ನೀನ್ ಸೈಕಲ್ ತಗೊಂಬಂದು ಡೆಕೋರೇಷನ್ ಮಾಡ್ಕೊಂಬಂದು ಸೈಕಲ್ ಮೇಲೆ ಸವಾರಿ ಮಾಡಿಸ್ತೀನಿ, ಅದು ಎಲ್ಲರೂ ಮಾಡಿಸ್ತಾರೆ. ಕರೆಕ್ಟ್. ನಾವು ನಿಜವಾದ ಪ್ರೇಮಿಗಳು ಕಣ, ಭುಜದ ಮೇಲೆ ಎದೆ ಮೇಲೆ ಒತ್ಕೊಂಡು ಒರೆಸ್ತೇವೆ. ನೀವೇನು ಒತ್ಕೊಂಡು ಒರ್ಸೋದ್ ಬೇಡ. ಅದಕ್ಕೆ ಅಂತ ನಾನು ರಥ ತಂದಿದ್ದೀನಿ. ನಿಮ್ಗೆ ಅಂತ ಬಂಗಾರ ದಾಸ್ತ ಕೊಟ್ಟಿದೀವಿ, ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್, ಪ್ಲೀಸ್. ಕುರಿ, ಈ ಹಾಡ್ ಯಾಕೆ, ಈ ತರ ಪ್ರವೇಶ ಯಾಕೆ? ಶ್ವೇತು, ಇಲ್ಲಿ ಯಾರು ಆಡಾಕಲ್ಲ ಶ್ವೇತು. ಯಾರು ಪ್ರವೇಶ ಕೊಡಲ್ಲ. ನಮಗ್ ನಾವೇ ಆಡಾಕೋಬೇಕು, ನಮಗ್ ನಾವೇ ಪ್ರವೇಶ ತಗೋಬೇಕು. ಕುರಿ, ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಅದನ್ನ ಬಿಟ್ಟು ನನಗೆ ಬೇರೆ ಕೆಲಸ ಏನಿದೆ ಶ್ವೇತು? ನೀನು ಹ್ಞೂ ಅಂದ್ರೆ ಹ್ಞೂ ಅಂತೀನಿ, ಹ್ಞೂ ಅಂದ್ರೆ ಹ್ಞೂ ಅಂತೀನಿ. ಸಾಯಿರಿ ಅಂದ್ರೆ ಸತ್ ಬಿಡ್ತೀರಾ? ಶ್ವೇತು, ಎಂತ ಮಾತು ಅಂತ ಮಾತಾಡ್ತಾ ಇದೆಯಾ ಶ್ವೇತು? ಪಂಚಭೂತಗಳು, ಪಂಚೇಂದ್ರಿಯಗಳು ಬದಲಾಗೋ ಈ ತಿಂಗಳುಗಳು, ನಮ್ಮ ಆಂಕರಿಂಗ್ ಪೇಮೆಂಟ್ ಕೊಡೋ ಈ ಜಿ ಕನ್ನಡಗಳು, ಇವರೆಲ್ಲ ನಿನ್ನ ಮಾತು ಕೇಳದೆ ಇರ್ಬೋದು. ಆದ್ರೆ ನಾನು 24/7 ವರ್ಷದ 365 ದಿನ ನನ್ನ ಶ್ವೇತು ಏನ್ ಹೇಳಿದ್ರು ಸರಿ, ಅದನ್ನ ಪಾಲಿಸೋಕೆ ನಾನು ಅರ್ಥ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ನಾನ್ ಕೇಳಿದ್ದೇನು, ಈ ಗೆಟಪ್ ಅಲ್ಲಿ ಯಾಕೆ ಬಂದಿದ್ದೀರಾ, ಏನ್ ವಿಶೇಷ ಅಂತ ಕೇಳಿದೆ. ನೀವು ವಿಶೇಷ ಇದೆ ಶ್ವೇತು, ವಿಶೇಷ ಇದೆ. ಜೀವನದಿ ಕಾವೇರಮ್ಮನ್ ಮಗಳ ತರ ಎಂಟ್ರಿ ಕೊಟ್ಟಿರ್ಬೇಕಾದ್ರೆ ನಾನು ನಿಮ್ಮ ಅತ್ತೆ ಮಗನಾಗಿ ಮಂಡ್ಯದ ಗಂಡು ಸ್ಟೈಲ್ ಅಲ್ಲಿ ಎಂಟ್ರಿ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಶ್ವೇತು, ಹೆಂಗೆ? ಆನೆಸ್ಟ್ ಆಗಿ ಹೇಳ್ತೀನಿ ಶ್ವೇತು, ನನ್ನ ಎಂಟ್ರಿಗಿಂತ ಮುಂಚೆ ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ, ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೆ. ಅದನ್ನ ಕೇಳಿಸ್ಕೊಂಡು ಎಷ್ಟು ಖುಷಿ ಆಯ್ತು ಗೊತ್ತಾ ಶ್ವೇತು ನನಗೆ. ನೀನ್ ಹೇಳ್ದಾಗೆ
ಈ ಮಣ್ಣಲ್ಲುಟ್ಟಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ದು. ಹೌದು. ಕಲೆಗೆ, ಸಂಸ್ಕೃತಿಗೆ, ಶಿಕ್ಷಣಕ್ಕೆ, ಕೈಗಾರಿಕೆ ಮೂಲಕ ವಿದ್ಯಾವಂತರನ್ನ, ವಿಜ್ಞಾನಿಗಳನ್ನ, ಕಲಾವಿದರುಗಳನ್ನ, ಸಾಹಿತಿಗಳನ್ನ, ಯೋಧರನ್ನ ಕೊಡುಗೆಯಾಗಿ ಕೊಟ್ಟಂತ ನಮ್ಮ ಪುಣ್ಯ ಭೂಮಿ ಯಾವುದು? ನಮ್ಮ ಕನ್ನಡ ನಾಡು. ಇಲ್ಲಿನ ಮಣ್ಣಿನ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಕಲೆಯ ಬಗ್ಗೆ, ಮಹನೀಯರ ಬಗ್ಗೆ ಹೇಳೋಕೆ ವರ್ಷಗಳಷ್ಟೇ ಅಲ್ಲ ಶ್ವೇತು, ಇತಿಹಾಸಗಳು ಕೂಡ ಸಾಲಲ್ಲ ಶ್ವೇತು. ಕರೆಕ್ಟ್. ಈಗ ನಾನ್ ಹೇಳೋದಂತೂ ಇಷ್ಟೇ, ನವೆಂಬರ್ ಬಂದ ತಕ್ಷಣ ಮಾತ್ರ ನಮ್ಮ ಕನ್ನಡತನ ಹೊರಗಡೆ ಬರೋದಷ್ಟೇ ಅಲ್ಲ, ವರ್ಷ ಪೂರ್ತಿ ಕನ್ನಡತನ ನಮ್ಮೊಳಗಡೆ ಯಾವಾಗ್ಲೂ ಸದಾ ಇರ್ಲಿ ಅಂತ ನಾನು ಕೇಳಿಕೊಳ್ತೀನಿ. ಖಂಡಿತ ಶ್ವೇತು, ನಾವೆಲ್ಲರೂ ನವೆಂಬರ್ 1 ಕನ್ನಡಿಗರಾಗಿರೋದು ಬೇಡ, ನಂಬರ್ 1 ಕನ್ನಡಿಗರಾಗಿರೋಣ ಅಂತ ಹೇಳ್ತಾ ಶುರು ಮಾಡೋಣ ಇಂದಿನ ಸಂಚಿಕೆ ಜೋಡಿ ನಂಬರ್ 1 ಸೀಸನ್ 2 ಜೋಡಿ ಕನ್ನಡೋತ್ಸವ. ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಿನ್ನ. ಆಹಾ, ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡಾಂಬೆಗೆ, ತಾಯಿ ಭುವನೇಶ್ವರಿಗೆ. ಇದೇ ಖುಷಿನಲ್ಲಿ ನಮ್ಮ ಬೀಗ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಬೇಡಲ್ಲ. ಅವ್ವ ಕಣೋ ಕನ್ನಡ, ನಮ್ ಜೀವ ಕಣೋ ಕನ್ನಡ, ಸಿದ್ಧ ಕಣೋ ಪ್ರಾಣ ಕೊಡೋಕೆ ಅನ್ನುವಂತಹ ಕನ್ನಡದ ಕಂದ ಇವರು. ಈಗ ಏನ್ ಮಾಡ್ತಾನೆ ನಮ್ಮ ಹೀರೋ ಅಂತ, ನನ್ನ ಪ್ರೀತಿ ವಿಷಯದಲ್ಲಿ ಸದಾ ಬೆಂಬಲವಾಗಿ ನಿಲ್ಲುವಂತ ನಮ್ಮ ವೇದಿಕೆಯ ವೀರ ವನಿತೆ, ನಮ್ಮ ಅಕ್ಕ ಮಾಳವಿ ಅಕ್ಕ. ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಹಾಗೂ ನಮ್ಮ ವೇದಿಕೆಯ ಮಾತಿನ ಮುದ್ದಿನ ಅರಗಿಣಿ ಮಾಳವಿಕಾ ಮೇಡಮ್. ಶ್ವೇತಾ, ಇವತ್ತು ನಾನು ಒಂದು ವಿಷಯನ ನಿನ್ನ ಹತ್ರ ಹಂಚ್ಕೊಳ್ಳೇಬೇಕು ಶ್ವೇತಾ. ಏನು? ಈಗ ನಮ್ಮಿಬ್ಬರು ಪ್ರೀತಿ ವಿಷಯದಲ್ಲಿ ನಿಮ್ ಬೇಬಿ ಯಾವಾಗಲೂ ನಮ್ಮನ್ನ ಅಡ್ಡ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾಗ ನನ್ನ ಹೃದಯ ಎಷ್ಟು ನೊಂದ್ಕೋತಿತ್ತು ಗೊತ್ತಾ? ಆದ್ರೆ ಅವ್ರು ಮಾಡಿರೋ ಒಂದು ಕೆಲಸ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸ್ಬಿಟ್ಟಿದೆ ಶ್ವೇತು. ಯಾವುದು? ನಮಗೆ ಇರುವ ಜೀವಧಾರೆಯಾಗಿರುವಂತ ಕಾವೇರಿ ಸಮಸ್ಯೆ ವಿರುದ್ಧ ದನಿ ಎತ್ತೋದ್ರಲ್ಲಿ ಮೊದಲಿಗರು ನಮ್ಮ ಕನ್ನಡಿಗರು. ಹೌದು. ಕಾವೇರಿ ಸಮಸ್ಯೆ ವಿರುದ್ಧ ಇಡೀ ಚಿತ್ರರಂಗನೆ ಬೆಂಬಲವಾಗಿ ನಿಂತು ಹೋರಾಟ ನಡೆಸ್ತಾ ಇದೆ. ಹೌದು. ಇನ್ನು ನಮ್ಮ ಜೋಡಿ ನಂಬರ್ 1 ವೇದಿಕೆಯಿಂದ ವಿಶೇಷವಾಗಿ ಕೈ ಜೋಡಿಸಿದವರು ಯಾರು? ನಮ್ಮ ಮುದ್ದಿನ ಬೀಗರು ಲವ್ಲಿ ಸ್ಟಾರ್ ಪ್ರೇಮ್ ಅವರು. ನೋಡು ಶ್ವೇತು, ಅಲ್ಲಿ ನೋಡು. ನಮ್ಮ ಅವ್ವ ಕಣ್ಣು, ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ, ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ. ಈಗ ಪ್ರೇಮ್ ಅವ್ರ ಹತ್ರ ನಾ ಕೇಳ್ಕೊತೀನಿ, ಈ ರೀತಿ ಒಂದು ಅಭಿಯಾನ ಈ ತರ ಶುರು ಮಾಡಬೇಕು ಅಂತ, ಮನವಿ ಸಲ್ಲಿಸಬೇಕು, ಸ್ಪಂದಿಸಬೇಕು ಅಂತ ನಿಮ್ಗೆ ಹೆಂಗ್ ಅನ್ನಿಸ್ತು? ಈ ಒಂದು ವಿಷಯಕ್ಕೆ ಬಂದ್ರೆ ನನಗನ್ಸಿದೇನಂದ್ರೆ ರೋಡ್ಗಿಳಿದು ಪ್ರತಿಭಟನೆ ಮಾಡೋದು ಅದೆಲ್ಲಾನು ಯಾಕೋ ನನ್ಗೆ ಅಷ್ಟು ಸರಿ ಅನ್ಸಲ್ಲ. ಯಾಕಂದ್ರೆ ನಮ್ಮದೇ ಜನಕ್ಕೆ ನಾವು ತೊಂದರೆ ಕೊಟ್ಟಾಗುತ್ತೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಮಾಡಬಾರ್ದು. ಇವತ್ತು ನಾವು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತು ಅಂದ್ರೆ ಎಷ್ಟೋ ಜನ ಬಸರಿ ಹೆಂಗಸರು ಆಂಬುಲೆನ್ಸ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಅದೇ ಆಂಬುಲೆನ್ಸ್ ಅಲ್ಲಿ ಎಷ್ಟೋ ಜನ ತಮ್ಮ ಜೀವಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ. ಎಲ್ರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ ಇರುತ್ತೆ. ಆದ್ರೆ ನಾವು ಯಾರಿಗೆ ವಿಷಯವನ್ನ ಮುಟ್ಟಿಸ್ಬೇಕು ಅದನ್ನ ಪತ್ರದ ಮುಖಾಂತರ, ನನ್ನ ರಕ್ತದ ಮುಖಾಂತರ ನಾನು ಸಲ್ಲಿಸಬೇಕು ಅಂತ ಅನ್ನಿಸ್ತು. ಈ ರೀತಿಯಾಗಿ ವಿಭಿನ್ನವಾದಂಥ ಒಂದು ಪ್ರತಿಭಟನೆಯನ್ನು ನಾನು ಮಾಡಬೇಕು ಅನ್ನಿಸ್ತು. ಅದನ್ನು ನಾನು ಮಾಡಿದ್ದೀನಿ. ಸೊ ನಾನು ಒಬ್ಬನೇ ಅಲ್ಲ, ನನ್ನ ಹಾಗೆ ಕೋಟ್ಯಾಂತರ ಜನ ಕನ್ನಡಿಗರು ರಕ್ತದಲ್ಲಿ ಪತ್ರವನ್ನು ಬರೆದ್ರು. ಆ ಪತ್ರವನ್ನು ಬರೆದಂಥ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇದರಿಂದ ಬೇರೆ ಇನ್ಯಾವುದೇ ದುರುದ್ದೇಶ ಇಲ್ಲ. ಬೇರೆ ಒಂದು ರಾಜ್ಯಕ್ಕೆ ನಾವು ನೀರು ಕೊಡಬಾರ್ದು ಅಂತಾನೂ ಇಲ್ಲ. ನಮ್ಮಲ್ಲಿ ಹೆಚ್ಚಾಗಿ ಮಳೆ ಬಂದು ಹೆಚ್ಚಾಗಿ ನೀರಿದ್ದಾಗ ನಾವು ಮೊದಲಿಂದಾನು ಪಕ್ಕದ ರಾಜ್ಯಕ್ಕೆ ನೀರನ್ನ ಕೊಡ್ತಾನೆ ಬಂದಿದ್ದೀವಿ. ಇವತ್ತು ನೀರಿಲ್ಲ ಅಂದ್ರೂ ಸಾಧ್ಯ ಆದಷ್ಟು ಮಟ್ಟಿಗೆ ನೀರು ಕೊಡ್ತಾನೆ ಇದೀವಿ. ಆದ್ರೆ ನಮ್ಮ ಮನೆಗೆ ನೀರಿಲ್ಲ, ನಮ್ಮ ಮಕ್ಕಳಿಗೆ ನೀರಿಲ್ಲ, ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ, ನಮ್ಮ ರೈತರಿಗೆ ನೀರಿಲ್ಲ ಅಂದಾಗ ನಿಜಕ್ಕೂ ಕಷ್ಟ ಆಗತ್ತೆ. ಸೊ ಹಾಗಾಗಿ ಒಬ್ಬ ಕನ್ನಡಿಗನಾಗಿ ಅದನ್ನ ಪ್ರತಿಭಟನೆ ಈ ಮುಖಾಂತರವಾಗಿ ನಾನು ಮಾಡಿದೆ ಅಷ್ಟೇ. ನಿಜವಾಗ್ಲೂ ನಮ್ಮ ವೇದಿಕೆ ಪರವಾಗಿ ಇಡೀ ಕನ್ನಡಿಗರ್ ಎಲ್ಲರೂ ಕಾವೇರಿ ತಾಯಿಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಈ ಮೂಲಕ ನಾವೆಲ್ಲರೂ ಶಪಥ ಮಾಡ್ತೀವಿ. ನಮ್ಮ ಇಂದಿನ ಜೋಡಿ ರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಗಳನ್ನ ಬರ್ಮಾಡ್ಕೊಳ್ಳುವಂತ ಸಮಯ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಟ, ನಿರ್ದೇಶಕ, ಹಾಸ್ಯ ಕಲಾವಿದ, ರಂಗಕರ್ಮಿ, ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರು ಹಾಗೂ ಅವರ ಶ್ರೀಮತಿ ಮೀರಾ ಅವರು.
ಸಾಗರ್ ಸರ್ ಹಾಗೂ ಮೀರಾ ಮೇಡಮ್, ನಿಮ್ಗೆ ಜೋಡಿ ನಂಬರ್ 1 ಸೀಸನ್ 2ಗೆ ಸ್ವಾಗತ, ಸುಸ್ವಾಗತ. ಬಹಳ ಖುಷಿಯಾಗುತ್ತೆ ಈ ಸಂದರ್ಭದಲ್ಲಿ. ಜೋಡಿ ನಂಬರ್ 1 ಸೀಸನ್ 2 ನಲ್ಲಿ ಮತ್ತೆ ನಾವು ಬಂದಿದ್ದು. ಈ ಸ್ಲೇಟ್ ತಗೊಳಪ್ಪ. ಕನ್ನಡ ಅಂದ್ರೆ ನಮಗೆಲ್ಲರಿಗೂ ಈ ಸ್ಲೇಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು, ಕನ್ನಡದ ಮೊದಲ ಅಕ್ಷರ ಬರೆಯಪ್ಪ. ಏನಿದು? ಹೌದು, ಹಿಂದ್ಗಡೆ ತಿರುಗಿಸು. ಇಲ್ಲಿ ಸಣ್ಣದಾಗ ಕಾ ಬರಿ, ಇನ್ನೊಂದು ಕಾ ಕೆಳಗಡೆ ಬರಿ. ಇಲ್ಲಿ ಹೂ ಬರಿ, ಚಿಕ್ಕ ಹೂ. ಇನ್ನೊಂದು ಕಾ ಬರಿ. ಇದನ್ನೆಲ್ಲ ಓದಿ ಒಂದ್ಸರಿ. ಕಕ ಊಕ. ನಾನು ಬರಿತಾ ಹೋಗ್ತೀನಿ, ಓದ್ತಾ ಹೋಗ್ಬೇಕು. ಏನಿದು? ಕನ್ನಡ. ಕಲಿತರೆ ಉಳಿಯುವುದು ಕನ್ನಡ. ಕನ್ನಡ ಕಲಿತರೆ ಉಳಿಯುವುದು ಕನ್ನಡ. ಇವತ್ತು ನಾವೆಲ್ಲರೂ ನಿಜವಾಗ್ಲೂ ಕನ್ನಡವನ್ನು ಕಲಿಬೇಕಾಗಿದೆ. ನಮ್ಮ ಕನ್ನಡದಲ್ಲಿ ಒಂದು ದನಿ ಇದೆ, ಒಂದು ಧ್ವನಿ ಇದೆ, ನಮಗೆ ನಮ್ಮದೇ ಆದಂತ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ. ಯಾವಾಗ ಕನ್ನಡದ ಪದಗಳು ಮರೆತು ಹೋಗ್ತೀವೋ, ಕನ್ನಡದ ಶಬ್ದ ಕೋಶಗಳು ಮರೆತು ಹೋಗ್ತೀವೋ, ಆಗ ನಮ್ಮ ಎಕ್ಸ್ಪ್ರೆಷನ್ ಕೂಡ ಹೊರಟೋಗುತ್ತೆ. ನಾನೊಬ್ಬ ಕಲಾವಿದನಾಗಿ ಹೇಳ್ತಾ ಇರೋದು. ಹಾಗಾಗಿ ನಾವೆಲ್ಲರೂ ಕನ್ನಡವನ್ನ ಬರೀ ಒಂದು ಡೆಕೋರೇಟಿವ್ ಪಾರ್ಟ್ ಆಗಿ ನೋಡದೆ ಅದೊಂದು ಎಕ್ಸ್ಪ್ರೆಷನ್ ಆಗಿ ಉಳಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸುಂದರವಾಗಿ ಮಾತಾಡಿದ್ರಿ ಅರುಣ್ ಸಾಗರ್ ಸರ್. ಜೋಡಿಗಳು ಅಂದ್ರೆ ನಿಮ್ಮ ಪ್ರಕಾರ ಹೇಗಿರ್ಬೇಕು? ಪುತಿನ ಒಂದ್ ಕಡೆ ಬರೀತಾರೆ, ನನ್ನೋಳು ನಾ ನಿನ್ನೋಳು ನೀ ಒಲಿವ ಮುಂತೆ ನಾ ನೀ, ನಿನ್ನೋಳು ನಾ ನನ್ನೋಳು ನೀ ಒಲಿವ ಮುಂತೆ ನಾ ನೀ. ಅಂದ್ರೆ ನಾ ನೀ ಅನ್ನೋದ್ರೊಳಗಿರುವಂಥದ್ದೇ ಜೋಡಿ ನಂಬರ್ 1. ಕೆಲವು ಸರಿ ಗೊತ್ತಿಲ್ಲದೇನೆ ಇವಳಿಂದ ನಾನು ನಂಬಿಕೆಯನ್ನ ಕಳೆದುಕೊಂಡಾಗ ನನ್ನ ನಂಬಿಕೆಯನ್ನ, ನಮ್ಮಿಬ್ಬರ ನಡುವೆ ಬದುಕಬೇಕಾದ್ರೆ ಇರಬೇಕಾದ ನಂಬಿಕೆಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಜೋಡಿ ನಂಬರ್ 1. ಫಸ್ಟ್ ಎಪಿಸೋಡ್ ಬಂದಿದ್ರೆ ಎಷ್ಟು ತಿಳ್ಕೊತಿದ್ವು ಅಶ್ವತ್ತು. ನಾವು ಲೇಟ್ ಆಗಿ ಬಂದಿದ್ದಾರೆ. ನಾನು ಆ ಸೀಸನ್ ಇರ್ಲಿಲ್ಲ, ಅವಾಗ ಪಾಠ ಮಾಡಕ್ ಆಗಿಲ್ಲ. ಅದಕ್ಕೆ ಸ್ಲೇಟ್ ಕೊಟ್ಟಿದ್ದೀನಿ, ಈಗಲಾದ್ರೂ ಕಲ್ತ್ಕೋ. ಜೋಡಿ ನಂಬರ್ 1 ಅಂತ ಬರಿ. ಜೋಡಿ ನಂಬರ್ 1 ಇಲ್ಲಿ ಫಸ್ಟ್ ಆ ಅಂತ ಬರಿ. ರೂ ಅರುಣ ಅಂತ ಬರಿಯೋ. ರೂ ನಾ. ಅಯ್ಯೋ, ಇವೆಲ್ಲ ಕಲ್ತ್ಕೊಂಡ್ಬರ್ಬೇಕು. ದೀರ್ಘ ಈಗ ಕೊಡ್ತೀನಿ. ನೀರಾ. ಜೋಡಿ ಜೋಡಿ ದೀರ್ಘ ಈಗ ಕೊಡ್ತೀನಿ. ಜೋಡಿ ಜೋಡಿ ನಂಬರ್ 1 ಅಂತ ಬರಿ. ಸಣ್ಣದಾಗ ಬರೀತೀನಿ. ನಂಬರ್ ದೊಡ್ಡದಾಗ ಬರಿ. 1 ಅಂದ್ರೆ ಯಾವ್ದು? ನಿಮ್ದು ಪ್ರೋಗ್ರಾಮ್ ಬರಿ. ನಂಬರ್ ಒಳ್ಳೆ ಕಥೆ ಆಯ್ತಲ್ಲ. ಬರಿ 1 ಓದಿದು. ಅರುಣ ಮೀರಾ ಜೋಡಿ ನಂಬರ್ 1. ಅಪ್ಪ, ಮತ್ತೆ ತಿರ್ಗಾ ಸ್ಕೂಲ್ಗೆ ಹೋದಂಗಾಯ್ತು. ಈಗ ಟೈಟ್ಲ್ ಇದೆಯಲ್ಲ, ನಾವಿಬ್ರು ತಗೊಂಡಂಗ ಅವ್ರು ಯಾರಿಗೂ ಕೊಟ್ಟಿಲ್ಲ ಅಂತ. ದಾಂಪತ್ಯದ ಬಗ್ಗೆ, ಜೋಡಿ ಬಗ್ಗೆ, ಕನ್ನಡದ ಬಗ್ಗೆ ನಿಮ್ಮ ಜ್ಞಾನಾರ್ಜನೆನ ಇವತ್ತು ನನಗೆ ದಾರೆ ಎರೆದ್ಬಿಟ್ಟು ಹೋಗ್ಬೇಕು. ನೀವು ನಮ್ಗೆಲ್ಲ ತಿಳಿಸ್ಬೇಕು. ನಿಮ್ಗೋಸ್ಕರ ಅಲ್ಲಿ ಬೀಗರ ಪಕ್ಕ ಆಸನಗಳು ಕಾಯ್ತಾ ಇದೆ. ಓಕೆ, ನೀವು ಅಲ್ಲಿ ಹೋಗಿ ಕೂತ್ಕೊಂಡು ನಿಮ್ಮ ಜ್ಞಾನಾರ್ಜನೆನ ನಮಗ್ ದಾರೆ ಎರೀರಿ. ಕುರಿಯವ್ರು ಹೇಳ್ದಾಗೆ ಅಲ್ಲಿ ಕೂತ್ಕೊಂಡು ನಿಮ್ಮ ಜ್ಞಾನ ಭಂಡಾರವನ್ನ ಅವ್ರಿಗೆ ಸ್ವಲ್ಪ ದಾರೆ ಎರಿಬೇಕು. ಅಮ್ಮ ತಾಯಿ, ಜ್ಞಾನ ಭಂಡಾರ ಅಲ್ಲ, ಸ್ಲೇಟೇ ಕೊಟ್ಟಿದ್ದೀನಿ. ಪ್ರೋಗ್ರಾಮ್ ಮುಗಿಯೋವರೆಗೂ ನೀವು ಇಟ್ಕೋಬೇಕಿದು. ಓಕೆ, ಹಿಂದ್ಗಡೆಗಿದೆ ಮಧ್ಯ ಅಡ್ವರ್ಟೈಸ್ಮೆಂಟ್. ಕನ್ನಡ ಕಲಿತರೆ ಕನ್ನಡ ಉಳಿದು ಅಂತ ತೋರಿಸು ಸರ್. ಈ ಕರಿ ಅಲಗೆಯನ್ನ ನಾನು ಅಚ್ಚುಕಟ್ಟಾಗಿ ಬಳಕೆ ಮಾಡುತ್ತೇನೆ. ವಾವ್, ಆಹಾ, ಏನು ಏನು ಚೆನ್ನಾಗಿ ಮಾತಾಡಿದ್ಯಪ್ಪ. ಅಪ್ಪಾಜಿ, ಬಹಳ 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 ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅಪ್ಪಾಜಿ. ನಿಜವಾಗ್ಲೂ ನನ್ನ ಆಶೀರ್ವಾದ ನಿನ್ನ ಮೇಲಿದೆ. ಥ್ಯಾಂಕ್ ಯು ಅಪ್ಪಾಜಿ. ಬಹಳ ಚೆನ್ನಾಗಿರಪ್ಪ. ಥ್ಯಾಂಕ್ ಯು ಅಪ್ಪಾಜಿ. ಇನ್ನೊಂದ್ಸರಿ ಹೇಳಪ್ಪ, ಸ್ಲೇಟ್ ಅಲ್ಲಿ ಇರೋದು ಅರುಣ ಮೀರಾ ಜೋಡಿ ನಂಬರ್ 1. ಅಷ್ಟೇ, ನಾನು ಹೋಗ್ತೀನಪ್ಪ. ಇವತ್ತಿನ ಮೊದಲನೇ ಆಟ ಆಡೋದಕ್ಕೆ ಬರ್ತಾ ಇದ್ದಾರೆ ಸದಾ ಆನಂದವಾಗಿರುವಂತ ಗಾಯಕ ಆನಂದ್ ಅವರು ಹಾಗೂ ಚೈತ್ರ ಅವರು. ಹಾಗೂ ಇವರಿಗೆ ಜೊತೆ ಆಗ್ತಾ ಇದ್ದಾರೆ ಡಾನ್ ಕಮ್ ಡ್ಯಾನ್ಸರ್ ಮಂಜು ಮಾಸ್ಟರ್ ಹಾಗೂ ಅವರ ಶ್ರೀಮತಿ ಅನುಷ್ಯಾ. ಈಗ ನಿಮ್ಗೊಂದು ಸಣ್ಣ ಟಾಸ್ಕ್. 1 ನಿಮಿಷದಲ್ಲಿ ಒಂದು ಇಂಗ್ಲಿಷ್ ಪದನು ಬಳಸದೇನೆ ಕನ್ನಡದಲ್ಲೇ ಮಾತಾಡ್ಬೇಕು. ಜೋಡಿ ನಂಬರ್ 1 ಕಾರ್ಯಕ್ರಮ ಬಗ್ಗೆನೇ ಮಾತಾಡ್ತೀನಿ. ನಂಬರ್ 1 ಜೋಡಿ ಸಂಖ್ಯೆ 1. ಮಂಜು ನಾನು 1. ಜೋಡಿ ಸಂಖ್ಯೆ 1 ಕಾರ್ಯಕ್ರಮ ನಮ್ಮ ಜೀವನದಲ್ಲಿ
ಒಂದು ದೊಡ್ಡ ಆಲದ ಮರ ಅಲ್ವಾ? ದೊಡ್ಡ ಹಲಸಿನ ಮರ. ಸಂತೋಷದ ನಮ್ಮ ತೀರ್ಪುಗಾರರಿಗೆ ಧನ್ಯವಾದಗಳು. ನಮ್ಮ ಶೋಯಿನ ನಮ್ಮ ಕಾರ್ಯಕ್ರಮದ ಇಬ್ಬರು ನಿರೂಪಕರಿಗೆ ಧನ್ಯವಾದಗಳು. ನಮಗೆ ಧನ್ಯವಾದಗಳು. ಕ್ಯಾಮ್ರಾಗೆ ಧನ್ಯವಾದಗಳು, ಮೈಕಿಗೆ ಧನ್ಯವಾದಗಳು, ಸ್ಪೀಕರ್ಗೆ ಧನ್ಯವಾದಗಳು. ಕುರಿ ಮೇಡಮ್ ಮಾತಾಡಿದ್ಕಿಂತ ಇದೇ ಜಾಸ್ತಿ ಇತ್ತು. ತಮ್ಮ ಪತಿಯ ಬಗ್ಗೆ 1 ನಿಮಿಷಗಳ ಕಾಲ ಮಾತಾಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನನ್ನ ಅರ್ಧ ಅಂಗಿಗೆ ಅದು ಮಂಜು ಹೇಳ್ಬೇಕಾಗಿರೋದು ನೀನೆಲ್ಲ. ನನ್ನ ಪ್ರಿಯಕರ ಪತಿದೇವರಿಗೆ ನಮಸ್ಕಾರಗಳು. ನಮಸ್ಕಾರ ಬಂತು, ಒಂದನೇ ಬಂದು. ಇವರು ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ತುಂಬಾ ಖುಷಿಯಿಂದ ನೋಡ್ಕೊಂಡಿದ್ದಾರೆ. ನಾನು ಇವರ ಪತ್ನಿ ಆಗಿರೋದಕ್ಕೆ ದೇವರ ಹತ್ರ ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ. ಅದು ಬಂತು. ದೇವ್ರು ಪಾಪ ಹೋಗ್ಬಿಟ್ಟಿರ್ತಾರೆ. ಅನುಷ್ ಅವರು ಇಷ್ಟು ಅದ್ಭುತವಾಗಿ ಮುದ್ದಾಗಿ ಕನ್ನಡವನ್ನು ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅವರ ಶೈಲಿಯಲ್ಲಿ ನಾವೆಲ್ಲರೂ ಚಪ್ಪಾಳೆಯನ್ನ ಹೊಡೆಯೋಣ. ಓಕೆ, ಅವ್ರ ಶೈಲಿಯಲ್ಲೇ. ಓಕೆ, ಇದೇ ಖುಷಿಯಲ್ಲಿ ಆಟವನ್ನು ಶುರು ಮಾಡೋಣ. ಆಟದ ಹೆಸರು ಸಮಾಗಮ. ಏನಿದು ಸಮಾಗಮ ಅಂತ ಹೇಳಿ ತಕ್ಕಡಿ ತಂದಿದ್ದಾರೆ ಅಂತ ತಲೆಗೆ ಹುಳ ಬಿಟ್ಕೋಬೇಡಿ. ಏನು ಅಂತಂದ್ರೆ 5 ನಿಮಿಷ ಬಂದ್ಬಿಟ್ಟೆ, ಅಲ್ಲಿದ್ದೀನಮ್ಮ ಇಲ್ಲಿದ್ದೀನಮ್ಮ, ಅಲ್ಲಿದೆ ತಂದ್ಕೊಡ್ತೀನಿ ಇಲ್ಲಿದೆ ತಂದ್ಕೊಡ್ತೀನಿ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳ್ಕೊಂಡು ಮಾರಿಸ್ಕೊಂಡು ಗಂಡಂದ್ರು ಹೆಂಡತಿನ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಿರ್ತೀರಲ್ಲ. ಬರೀ ಗಂಡಂದ್ರು ಮಾತ್ರ ಮಾಡೋದಾತ? ಹೌದೌದು, ಗಂಡಂದ್ರು ಮಾತ್ರ ಮಾಡೋದು. ಹೌದೌದು. ಆದ್ರೆ ಬ್ಯಾಲೆನ್ಸ್ ಮಾಡೋದು ಅಂತಂದ್ರೆ ಅದಲ್ಲಪ್ಪ. ಇದು ಏನು ಅಂತಂದ್ರೆ, ಇಲ್ಲಿ ತಕ್ಕಡಿಯ ಒಂದು ಬದಿಯಲ್ಲಿ ನಿಮ್ಮ ಧರ್ಮ ಪತ್ನಿಯರು, ನಿಮ್ಮ ಬಂಗಾರದಂತ ಹೆಂಡತಿಯರು ಕೂತ್ಕೊಂಡಿರ್ತಾರೆ. ಓಕೆ, ಮತ್ತೊಂದ್ ಕಡೆ ಖಾಲಿರುವಂತ ತಕ್ಕಡಿನಲ್ಲಿ ಅವರ ವೆಯ್ಟ್ ಬ್ಯಾಲೆನ್ಸ್ ಆಗೋ ತರ ನೀವು ಬಂಗಾರದ ಇಟ್ಟಿಗೆಯನ್ನ ತಂದು ಈ ಬಂಗಾರದಂತ ಹೆಂಡತಿಯರನ್ನ ತೂಗಬೇಕು. ಅಷ್ಟೇನಾ? ಈಸಿ ಶ್ವೇತು? ತುಂಬಾ ಈಸಿ, ವೆರಿ ಸಿಂಪಲ್. ಇಟ್ಬಿಡ್ಬೋದಲ್ವಾ? ಹೌದು, ಆರಾಮ. ಆದ್ರೆ ಅಷ್ಟು ಆರಾಮ್ ಅಂತ ಅನ್ಕೋಬೇಡಿ, ಟ್ವಿಸ್ಟ್ ಇರೋದೇ ಇಲ್ಲಿ. ನೀವು ತಗೊಂಡ್ ಬರುವಂತ ಬಂಗಾರದಂತ ಇಟ್ಟಿಗೆ ಅಷ್ಟು ಸುಲಭವಾಗಿ ನಿಮ್ಗೆ ಸಿಗೋದಿಲ್ಲ. ಅದು ನಿಮ್ಗೆ ಸಿಗಬೇಕು ಅಂತಂದ್ರೆ ನಾನು ನಿಮ್ಗೆ ಕೆಲವೊಂದು ಕ್ಲೂನ ಕೊಡ್ತೀನಿ. ಒಟ್ಟು 5 ಕ್ಲೂಗಳಿರುತ್ತೆ ನಿಮ್ಗೆ. ಅದನ್ನ ಅರ್ಥ ಮಾಡ್ಕೊಂಡು ಆ ಜಾಗಕ್ಕೆ ಹೋಗಿ ಅಲ್ಲಿರುವಂತ ಬಂಗಾರದಂತ ಇಟ್ಟಿಗೆನ ತಗೊಂಡು ಬಂದು ಈ ತಕ್ಕಡಿನಲ್ಲಿ ಇಟ್ಟು ಬ್ಯಾಲೆನ್ಸ್ ಮಾಡಬೇಕು. ಯಾರು ಎಷ್ಟು ಬೇಗ ತಂದು ಬ್ಯಾಲೆನ್ಸ್ ಮಾಡ್ತಿರೋ ಅವರು ವಿನ್ನರ್ ಆಗ್ತಾರೆ. ವಿನ್ನರ್ಗೆ ನಮ್ಮ ಕೂರಿ ಅವ್ರ ಕೈಯಿಂದ ಭರ್ಜರಿಯಾಗಿ ಒಂದು ಗಿಫ್ಟ್ ಸಿಗುತ್ತೆ ಶೋನ ಕೊನೆಯ ಭಾಗದಲ್ಲಿ. ಈಗ ಒಬ್ಬರಾದ್ಮೇಲೆ ಒಬ್ರು ಬಂದು ಪಾರ್ಟಿಸಿಪೇಟ್ ಮಾಡ್ತೀರಾ. ಮೊದಲನೇದಾಗಿ ಡೌಟ್ ಹೇಳಿ, ಅವ್ರು ಇವತ್ತು ಚೈತ್ರ ಯಾಕೆ ಕುರಿ ತರ ಕನ್ನಡಕ ಹಾಕೊಂಡಿದ್ದಾರೆ? ಹೇಳಿ ಮೇಡಮ್, ಏನು ಅದರ ರಹಸ್ಯ? ನಾನು ಹೇಳ್ತೀನಿ. ಕನ್ನಡಕ ತೆಗೆದ್ರೆ ಬರೀ ಆನಂದನ್ ಮಾತ್ರ ನೋಡ್ಬೋದು, ಕನ್ನಡಕ ಹಾಕೊಂಡ್ರೆ ಆನಂದವಾಗಿರಬಹುದು. ಇಲ್ಲ ಮೇಡಮ್, ತೂಕ ಆಗ್ತಾ ಇರ್ತಾರಲ್ಲ ಎಲ್ಲಾರನ್ನೂ ನೋಡಕ್ ನನಗೆ ನಾಚಿಕೆ ಆಗುತ್ತೆ. ಅದಕ್ಕೆ ನಾನು ಸೂಪರ್ ಆಗಿ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ಏನ್ ಅನ್ಕೊಂಡ್ರು. ಹೆಣ್ಮಕ್ಳು ಏನ್ ಮಾಡಿದ್ರು ಅದೇ ಸ್ಟೈಲ್. ಏನ್ ಸ್ವಾಗಲ್ ಕಾಣ್ತಿದಾರೆ ನೋಡಿ ಇವರು. ಸಾಕಾಗಿದೆ, ಹಾಕೊಳ್ಳಿ ನೀವು. ಓಕೆ, ಈ ಒಂದು ಸಮಾಗಮ ಆಟವನ್ನು ಆಡೋದಕ್ಕೆ ಹೊರಟಿರುವಂತ ಮೊದಲನೇ ಜೋಡಿ ಆನಂದ್ ಹಾಗೂ ಚೈತ್ರ ಜೋಡಿ. ಮಂಜು ಮಾಸ್ಟರ್ ಹಾಗೂ ಅನುಷಾ, ನೀವು ಗ್ಯಾಲರಿಲಿ ಕೂತಿರಿ. ಇವ್ರು ಆಟ ಆಡೋದ್ಮೇಲೆ ನೀವು ಬರ್ಬೋದು. ಓಕೆ ಓಕೆ, ಚೈತ್ರ ಕೂತ್ಕೊಳ್ಳಿ. ಓಕೆ, ಸಮಾಗಮ. ಆನಂದ್ ಅವರೇ, ನಿಮ್ಮ ಮೊದಲನೇ ಕ್ಲೂ. ಇವಾಗ ಏನ್ ಮಾಡ್ತಾನೆ ನಿಮ್ ಹೀರೋ? ನಮ್ಮ ಹೀರೋ ಈಗ ಏನ್ ಮಾಡ್ತಾನೆ ನಿಮ್ ಹೀರೋ? ಮಾಳವಿ ಅಕ್ಕ ಅವ್ರ ಹತ್ರ ಒಂದ್ ಇಟ್ಗೆ ಇತ್ತು. ನಿಮ್ಮ ಎರಡನೇ ಕ್ಲೂ
ಹೆಂಡತಿಯ ಕಾಲು ತೊಳೆದಂತಹ ನಮ್ಮ ಹೆಂಡತಿಯ ಮರ್ಯಾದ ಪುರುಷ. ಎಲ್ಲಿಟ್ಕೊಂಡಿದ್ದೀರಾ ಇಟ್ಕೆ? ವೆರಿ ನೈಸ್. ಓಕೆ, ನಿಮ್ಮ ಮೂರನೇ ಕ್ಲೂ ನಿಮ್ಮನ್ನೆಲ್ಲ ರೆಕಾರ್ಡ್ ಮಾಡುವಂತಹ ಕಪ್ಪು ರೂಮ್. ಈಗ ಇರೋದು ಎಲ್ಲಿ ಹೋಗ್ತಾ ಇದ್ದೀರಾ ಹೇಳ್ಬಿಟ್ಟೋಗಿ. ಕಪ್ಪು ರೂಮ್ ಬಂದ್ಬಿಟ್ಟು ಎಲ್ಲೆಲ್ಲ ಹೋಗ್ಬೇಡಿ. ಕಪ್ ರೂಮ್ ಅಂತ ಹೇಳಿ ಕಳಿಸ್ಬಿಟ್ಟ. ಎಂತ ಕೆಲಸ ಮಾಡಿದೆ ಚೋತು? ಓಡ್ತಾ ಕಪ್ ರೂಮ್ ಹುಡ್ಕೊಂಡು ಕಪ್ ರೂಮ್. ಓ ನಮ್ಮ PCR. ಓಕೆ, ಕಪ್ಪು ರೂಮ್ ಅಂತಂದ್ರೆ PCR ಅಲ್ಲಿ ಆನಂದವ್ರು ತಂದಿದ್ರೆ 4ನೇ ಕ್ಲೂ. ಇವರಂತೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಕೈ ತಟ್ಟತಾನೆ ಇರ್ತಾರೆ. ಎಲ್ಲಿ ಹುಡುಕ್ತಿದ್ಯಾ? ನಿಮ್ಮ ಹೆಂಡತಿ ಇಲ್ಲೇ ಇದ್ದಾರೆ, ಅಲ್ಲಿ ಯಾರನ್ನ ಹುಡುಕ್ಕೊಂಡು. ಓಕೆ, ನಿಮ್ಮ ಕೊನೆಯ ಕ್ಲೂ. ಮಕ್ಳಿದ್ ಕಡೆ ಕಿಲ ಕಿಲ ಅಂತ ನಗು ಇರತ್ತೆ. ಅದ್ರಲ್ಲೂ ಹೆಣ್ಣು ಮಕ್ಕಳು, ಮುದ್ದಾದ ಹೆಣ್ಣು ಮಗು ನಗ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಅಲ್ಲಲ್ಲಿ ಹೆಣ್ಮಕ್ಳು ಎಲ್ಲ ಕೂತಿರೋದು. ಅವ್ರ ಮಗ. ವೆರಿ ನೈಸ್. ಓಕೆ, ಸ್ಟಾಪ್ ದ ಟೈಮ್. ಆನಂದ್ ಅವ್ರಿಗೆ ಕೊಟ್ಟಂತ 5 ಕ್ಲೂಗಳನ್ನ ಬಳಸ್ಕೊಂಡು ಬಂಗಾರದಂತ ಇಟ್ಕೆನ ತಗೊಂಡ್ ಬಂದು ಅವರ ಬಂಗಾರದಂತ ಹೆಂಡತಿನ ತೂಗಿದ್ದಾರೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಏನ್ ಸಮಯ ತಗೊಂಡಿದ್ದೀರಾ ಅಂತ ಆಮೇಲೆ ಗೊತ್ತಾಗತ್ತೆ. ಓಕೆನಾ? ಈಗ ದೇವ್ರಿದನೆ ಜೋಡಿ ನೀವು ನೋಡಿದ್ರಲ್ಲ ಹೆಂಗ್ ಆಟ ಆಡೋದು ಅಂತ. ಫುಲ್ ರೆಡಿ ಆಗಿದ್ದೀರಾ? ಓಕೆ, ಬರ್ರಿ. ಮಂಜು ಮಾಸ್ಟರ್ ಅವರ ಬಂಗಾರದಂತ ಹೆಂಡತಿ ಅನುಷ್ ಅವರು ಆಲ್ರೆಡಿ ಕೂತು ಬಿಟ್ಟಿದ್ದಾರೆ. ಮಂಜು ಮಾಸ್ಟರ್ ಅವರ ಮೊದಲನೇ ಕ್ಲೂ. ಬೆಳಗ್ಗೆ ಇವರು ನಮ್ಮ ಕುರಿಯವರಿಗೆ ಕನ್ನಡ ಪಾಠವನ್ನ ಹೇಳಿಕೊಟ್ಟಂತ ಗುರುಗಳು. ನನಗೆ ಕನ್ನಡ ಕಲಿಸಿಕೊಟ್ಟಂತ ಗುರು ಅರುಣ್ ಸಾಗರ್ ಅವ್ರ ಹತ್ರ ಒಂದಿಟ್ಟಿಗೆ ಸಿಕ್ಬಿಡ್ತು ಮಂಜು ಅವ್ರಿಗೆ. 2ನೇ ಕ್ಲೂ. ಇವ್ರು ಏನೇ ಮಾಡಿದ್ರು ಜನ ಮಾತ್ರ ಇವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾನೆ ಇರ್ತಾರೆ. ತಮ್ಮ ಆಲ್ ದಿ ಬೆಸ್ಟ್. ಮುಂದ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ನಾಟಕ. ಓಕೆ, 3ನೇ ಕ್ಲೂ. ನಮ್ಮ ಕುರಿಯವರು ಗ್ಯಾಪ್ ಸಿಕ್ದಾಗೆಲ್ಲ 2 ನಿಮಿಷ ಹಿಂಗ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇರ್ತಾರೆ. ಏನ್ ನೋಡ್ತಾ ನೀವು ಯಾರು ಏನೇ ಮಾಡಿ ಅವ್ರು ಮಾಡೋ ಡಯಟ್ಗೆ ಸುಮ್ಮನೆ ಒಂದು ಕ್ಯಾರೆಟ್ ಹಾಕಿದ್ರೆ ಮೇಲ್ ಬಂದು ಅಷ್ಟೆಲ್ಲ ಏನಿಲ್ಲ. ಮಂಜು ಮಾಸ್ಟರ್ ತಂದೆ ಬಿಟ್ರು. ಓಕೆ, 4ನೇ ಕ್ಲೂ. 10,000 ಕ್ಯಾಶ್ ಪ್ರೈಸ್ ಸಿಕ್ಕಿದ್ರೆ ಜೋಡಿಗಳನ್ನ ಇದ್ರ ಮೇಲೆ ಕೂರಿಸ್ತಾರೆ. ಇದು ಚೇರು. ಇದು ಎದುರುಗಡೆನೆ ಇಟ್ಟಿದ್ದೀರಾ? ಸೂಪರ್. 4 ಇಟ್ಗೆ ಆಯ್ತು. ಈಗ ಇನ್ನು ಕೇವಲ ಒಂದೇ ಒಂದು ಇಟ್ಗೆ. ಕೊನೆಯ ಇಟ್ಟಿಗೆ. ನಾವು ಕಾರ್ಯಕ್ರಮ ಶುರು ಮಾಡ್ಬೇಕು ಅಂತಂದ್ರೆ ಇವರ ದರ್ಶನವನ್ನ ನಾವು ಮಾಡ್ಲೇಬೇಕು. ದೇವ್ರು ಮಂಜು ಮಾಸ್ಟರ್ ದೇವರಿದ್ದಾರೆ, ಓಡಿ ದೇವರಿದ್ದಾನೆ. ಸೂಪರ್ ಮಂಜು, ಕವರ್.
ವೆರಿ ನೈಸ್. ಹರೀಶ, ಯಾಕೆ ಇಷ್ಟು ಖುಷಿಯಾಗಿದ್ರಿ ಹೇಳಿ? ನಂಗೆ ಮಜಾ ಆಗ್ತಿದೆ ಇದು ಕುತ್ಕೊಳ್ಳೋಕೆ. ಯಾಕೆ? ನಂಗೆ ಇಷ್ಟ ಉಯ್ಯಾಲೆ ಅಂದ್ರೆ. ಹೌದಾ? ಅದಕ್ಕೆ ಮಂಜು ಅವರು ಮನೇಲೂ ಉಯ್ಯಾಲೆ ಇಟ್ಟಿದ್ದಾರೆ. ಹೌದಾ? ಹೋಗಿ ಮಂಜು ಮಾಸ್ಟರ್ ಉಯ್ಯಾಲೆ ಆಡ್ಸಿ. ಕುರಿ ಈಗ ತಕ್ಕಡಿಗೆ ಒಂದು ತೂಕ ಬಂತು. ಓಕೆ, ಈ ಒಂದು ಸಮಾಗಮ ಆಟವನ್ನ ಎರಡೂ ಜೋಡಿಗಳು ಅದ್ಭುತವಾಗಿ ಆಡಿದ್ದಾರೆ. ಈ ಎರಡು ಜೋಡಿಗಳಲ್ಲಿ ಮೊದಲನೆಯ ಜೋಡಿ ಆನಂದ್ ಹಾಗೂ ಚೈತ್ರ ಅವರು. ಇವರು ತಗೊಂಡಿರುವಂತಹ ಸಮಯ 2 ನಿಮಿಷ 50 ಸೆಕೆಂಡ್ಗಳು. ಹಾಗೆ ನಮ್ಮ ಮಂಜು ಮಾಸ್ಟರ್ ಜೋಡಿ ತಗೊಂಡಿರುವಂತಹ ಸಮಯ 3 ನಿಮಿಷ 20 ಸೆಕೆಂಡ್ಗಳು. ಅವರೇ ಜಾಸ್ತಿ. ಸೊ ಹಾಗಾಗಿ ಸಮಾಗಮ ಈ ಒಂದು ಆಟದಲ್ಲಿ ವಿನ್ ಆಗಿದ್ದಾರೆ ಆನಂದ್ ಹಾಗೂ ಚೈತ್ರ ಜೋಡಿ. ಇಬ್ರು ಸಂಸಾರದ ಭಾರನೇ ಹೊತ್ಕೊಂಡಿದ್ದಾರೆ ಅವರು ಪಾಪ. ಇನ್ನು ಈ ಭಾರ ಹೊರೋದ್ ಕಷ್ಟನಾ ಅಲ್ವಾ? ಒಂಥರ ಸಖತ್ ಖುಷಿ ಕೊಡ್ತು ಈ ಒಂದು ಗೇಮ್. ಚೆನ್ನಾಗಿದೆ ಆಕ್ಚುಲಿ. ಥ್ಯಾಂಕ್ ಯು. ಈ ಜೋಡಿ ಮಹಲ್ ಅನ್ನೋದಿರೋದೇ ಬರೋ ಜೋಡಿಗಳೆಲ್ಲ ಖುಷಿಯಾಗಿರೋದಕ್ಕಾಗಿ. ಹಾಗಾಗಿ ಇವತ್ತು ಬಹಳ ಸಂಭ್ರಮ ಕಾಣ್ತಾ ಇದೆ ಇಬ್ರು ಹೆಣ್ಮಕ್ಳ ಮುಖದಲ್ಲಿ. ಪ್ರೀತಿಯಿಂದಾನೇ ತೂಗಿಸ್ಬೇಕು, ಹೆಣ್ಮಕ್ಳನ್ನೂ ಸರಿ ಗಂಡಂದ್ರನ್ನೂ ಸರಿ ಪ್ರೀತಿಯಿಂದಾನೇ ತೂಗಿಸೋಕ್ ಸಾಧ್ಯ. ನೀವು ಬೆಲೆ ಬಾಳೋ ವಸ್ತುವಿಂದ ಯಾರನ್ನು ಕೊಂಡುಕೊಳ್ಳೋಕ್ಕೂ ಆಗಲ್ಲ, ಆ ಪ್ರೀತಿಗೆ ಅದು ಸಮನೂ ಆಗೋದಿಲ್ಲ. ನನಗಂತೂ ಖುಷಿ ಆಯ್ತು, ಅದರಲ್ಲೂ ಅನುಷಾ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾವುದೇ ವಿಷಯ ತಗೊಂಡು ಕೂಡ ಬ್ಯಾಲೆನ್ಸ್ ಇದ್ರೆ ಮಾತ್ರನೇ ನಡೆಯೋದು. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಯಾವ ವಿಷಯನೂ ನಡೆಯಲ್ಲ. ಅಕೌಂಟ್ ಅಲ್ಲೂ ಸಹ ಬ್ಯಾಲೆನ್ಸ್ ಇರಬೇಕು. ಬ್ಯಾಲೆನ್ಸ್ ಇರಲೇಬೇಕು. ಜಿ ಟಿವಿ ಅವ್ರು ನಿನಗೆ ಆಗ್ತಾನೆ ಇರಬೇಕು, ಇಲ್ಲಾಂದ್ರೆ ನೀನು ನಿಲ್ಲೋದಿಲ್ಲ. ಅಂದ್ರೆ ಲೈಫಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ಬದುಕಬೇಕಾದ್ರೆ ಒಂದು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನಮ್ಮ ಜೀವನನೂ ಮುಂದಕ್ಕೆ ಹೋಗಲ್ಲ. ಬಟ್ ಆಟ ತುಂಬಾ ಚೆನ್ನಾಗಿತ್ತು, ಬಹಳ ಪ್ರೀತಿಯಿಂದ ಆಡಿದ್ರಿ. ಹಾಗಾಗಿ ನೀವು ಲೇಟಾಗಿ ಹಾಕಿರ್ಬೋದು, ಅವ್ರು ಬೇಗ ಹಾಕಿರ್ಬೋದು, ಆದರೆ ಲೇಟಾಗಿ ಹಾಕಿದ್ದು ಕೂಡ ಬ್ಯಾಲೆನ್ಸ್ ಆಗಿದೆ, ಬೇಗ ಹಾಕಿದವ್ರದ್ದು ಬ್ಯಾಲೆನ್ಸ್ ಆಗಿದೆ. ಲೈಫಲ್ಲಿ ಲೇಟಾಗಿ ಆಗುತ್ತೋ ಬೇಗ ಆಗುತ್ತೋ ಇಂಪಾರ್ಟೆಂಟ್ ಅಲ್ಲ, ಬ್ಯಾಲೆನ್ಸ್ ಆಗಲೇಬೇಕು. ಸೂಪರ್. ತುಂಬಾ ಮುದ್ದಾಗಿತ್ತು. ಏನ್ ಮಾಡಿದ್ರು ನಾನು ನಿನ್ನ ಬಿಟ್ಕೊಡಲ್ಲ ಕಣೆ ಅಂತ ಹೇಳೋ ತರ ಇತ್ತು. ಇಟ್ ವಾಸ್ ವೆರಿ ನೈಸ್. ಎಷ್ಟು ಒಳ್ಳೆ ಆಟಗಳನ್ನ ಹಾಕಿದ್ದಾರೆ, ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಆಟ ಏನೋ ತುಂಬಾ ಅದ್ಭುತವಾಗಾಯ್ತು. ಜೋಡಿಗಳು ತುಂಬಾ ಚೆನ್ನಾಗಿ ಆಡಿದ್ರು. ಆನಂದ್ ಅವರೇ, ಈ ರಾಜ್ಯೋತ್ಸವ ಸ್ಪೆಷಲ್ಗೆ ಯಾವ್ದಾದ್ರು ಒಂದು ಹಾಡು ಹಂಗೆ ಬಿಡಿ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವು ನನ್ನಯ ಗೂಡು, ಹೇ ಹೇ ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ.
ಸೂಪರ್. ಶ್ವೇತು, ಪ್ರೀತಿಗೋಸ್ಕರ ವರ್ಣೆ ಮಾಲೆಯಲ್ಲಿ ಪ್ರೇಮ ಗೀತೆಗಳನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಶ್ವೇತು. ನೀನು ಆಯಾಗಿ ರಾಣಿ ತರ ಇಲ್ಲಿ ಕೂತ್ಕೋ ಶ್ವೇತು. ಹಾಯಾಗಿ ಅಲ್ಲ, ಹಾಯಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನೀನ್ ಸ್ಪೆಲ್ಲಿಂಗ್ ನೋಡ್ತಾ ಇದೆಯಲ್ಲ ಶ್ವೇತು, ಆ ಭಾವನೆ ನೋಡು ಶ್ವೇತು. ಮಿಸ್ಟೇಕ್ ಎಲ್ಲಾದ್ರಲ್ಲೂ ಹುಡುಕ್ಬಾರ್ದು ಶ್ವೇತು, ಒಂದೊಂದ್ರಲ್ಲಿ ಪ್ರೀತಿನೂ ಇರುತ್ತೆ. ನೀನ್ ರಾಣಿ ತರ ಕೂತ್ಕೋ ಶ್ವೇತು ಇಲ್ಲಿ. ಓಕೆ, ಈಗ ವರ್ಣಮಾಲೆಯ ಮೊದಲನೆಯ ಅಕ್ಷರ ಆ. ಅವಳ ಒಲವನಗೆ, ಅವಳ ಮೊಗಸಿರಿಗೆ, ಅಂದದ ಬಿಂದಿಗೆ ಭಾರತೀಯೇ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಈ ಪ್ರೀತಿ ಒಂಥರ ಕಚಗುಳಿ, ಈ ಪ್ರೀತಿ ಒಂಥರ ಕಚಗುಳಿ. ಆ ಸೂರ್ಯ ಸಾಗಲಿ ಚಂಚಲ, ನಿರಂತರ ನಶೆಯಿದು ಓಡಿಸುವೆ ಬೆಳಕಿನ ಸೀರೆಯ. ಚೂರು ನೀ ಸಹಕರಿಸು. ಊರಿಗೊಬ್ಳೆ ಪದ್ಮಾವತಿ, ಅಂತರಗಾಯ ಕಾಡುತ್ತೀ. Don't you know, don't you know, don't you know I'm very sexy. Don't you know, don't you know, don't you know I'm very sexy. Baby, darling, ಸುಮ್ಮನೆ dance ಮಾಡಿ. ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ನಾನಿಲ್ಲವೇ ಸದಾ ಸದಾ. ಸದಾ ಅಲ್ಲ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲವೊಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ. ನಡಿಗೆ ತುಂಬ ನಾಗಿಣಿ ಶೃಂಗಾರ, ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ. ನಿನ್ನ ತುಂಬಿಕೊಂಡ ನನ್ನ ಎದೆಯಲ್ಲಿ ಜೇಂಕಾರ.
ಆಯ್ತಾ? ಲಾಡೇ ನಿಂತೋಗಿದೆ, ನೀವು ಹೋಗಿ ಎಷ್ಟೊತ್ತಾಯ್ತು? ಜ್ಯೋತಿ ಮೇಡಮ್ ನೋಡಿ, ಹಾಡೇ ಇರ್ಲಿಲ್ಲ, ಆ ಕಡೆಯಿಂದ ಹೋಗಿ ಹಾಡು ಹಾಕ್ಸ್ಕೊಂಡ್ ಬಂದಿದ್ದಾರೆ. ಕುರಿ ಈಗೆಲ್ಲ ಆಡೋದ್ರ ಬದಲು ಪ್ಲೀಸ್ ನನ್ ಬಿಟ್ಬಿಡ್ರಿ ನೀವು, ಪ್ಲೀಸ್. ಶ್ವೇತು, ನಾನ್ ಬಿಟ್ಟೋಗ್ಬೇಕಾ ಶ್ವೇತು? ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಕಣ್ಣಲ್ಲಿ ಕಣ್ಣಿಟ್ಟು ಶ್ವೇತು. ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದೀನಿ, ಪ್ರೇಮ್ ಅವ್ರು ಇಲ್ಲರ್ಲಿ, ನೀವು ಹೊರಟ್ಬಿಡಿ. ನಾನು ಹೋಗಲ್ಲ ಶ್ವೇತು. ನೀನ್ ಯಾವ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರ ಜೊತೆ ಕೈಯಲ್ಲಿ ಕೈ ಇಟ್ಟು ಹೇಳಿದ್ರು ಸರಿ, ನಾನು ಹೋಗಲ್ಲ. ಕೂಗಿ ಕರೆದಾಯಿತು. ಯಾವ್ದಾದ್ರು ಪ್ರೀತಿ ತೋರ್ಸೋ ತರ ಇದೆಯಾ? ಅವ್ರು ಅಟ್ಯಾಕ್ ಮಾಡೋ ತರ ಮಾಡ್ತಾರ್ತಾನೆ ಯಾವಾಗ್ಲೂ. ಹಿಂಗಿದ್ರೆ ಹೆಂಗ್ರಿ ಪ್ರೀತಿ ಬರುತ್ತೆ? ಅಂದ್ರೆ ಹೌದಾ? ಅಂದ್ರೆ ಕೊನೆಗೆ ನಂದೇ ತಪ್ಪ? ಪ್ರೀತಿಯಿಂದ ಹೇಳ್ಬೇಕ್ರಿ. ಪ್ರೀತಿ ಮಾಡಿದ್ದೇನ್ ನಾನು? ಏನು ಸೊಪ್ಪು ಮಾರದ್ದ ಶ್ವೇತು? ಈಗ ನೋಡಿ, ಈಗ ನೀವ್ ಹೇಗೆ ಮಾಡಿದ್ರಿ ಅಂತ ಅಲ್ಲಿ ನಮ್ ಗೆಸ್ಟ್ಗಳಿದಾರಲ್ಲ ಅವ್ರನ್ನ ಕೇಳ್ಬೇಡ. ನೀವೇ ಹೇಳಿ, ಈ ತರ ಎಲ್ಲ ಪರ್ಫಾರ್ಮ್ ಮಾಡಿದ್ರೆ ನಿಜವಾಗ್ಲೂ ಆ ಪ್ರೀತಿ ಉಕ್ಕುತ್ತಾ? ಇಲ್ಲ, ನನಗೆ ನಿಜವಾಗ್ಲೂ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಅವನ ಪ್ರೀತಿ ಏನಿದೆ ಪ್ರೇಮ್ದು, ಅದು ನಂಗೆ ಬಹಳ ಇಷ್ಟ. ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ಬರ್ಲಿ ಒಂದು ಜೋರಾದ ಚಪ್ಪಾಳೆ ಅರುಣ್ ಅಣ್ಣಂಗೆ. ಅಕ್ಕ ಅಕ್ಕ, ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ. ನೀನ್ ನೋಡಿದ್ರೆ ಸೋಪಾಗಿ ಹೊರಿಕೊಂಡು ಕೈನು ನೀಡ್ಕೊಂಡು ಆರಾಮಾಗಿ ಕೂತಿದ್ಯಲ್ಲಕ್ಕ, ಏನಾದ್ರೂ ಹೇಳಕ್ಕ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಅಣ್ಣ ಎಲ್ಲಿದೆಯೋ ನ್ಯಾಯ. ಅಕ್ಕ, ಜ್ಯೋತಿ ಅಕ್ಕ, ಮನೆಗೆ ಪೇಂಟ್ ಮಾಡಿದಾಗ ಸುಂದರವಾಗಿ ಕಾಣಿಸುತ್ತೆ. ಬಣ್ಣ ಮಾಸದ ಮೇಲೆ ಅದ್ರದ್ದು ಒರಿಜಿನಲ್ ಬಣ್ಣ ಗೊತ್ತಾಗೋದು. ಇದಕ್ಕೇನ್ ಹೇಳ್ತೀಯ ಅಕ್ಕ? ವಾಟರ್ ಪ್ರೂಫ್ ಪೇಂಟ್ ಅಂತ. ಮಳೆ ಬಂದ್ರು ಬಿಸಿಲು ಬಂದ್ರು ಏನೇ ಆದ್ರೂ ಅದು ಹಂಗೆ ಇರುತ್ತೆ. ಆ ಪೇಂಟ್ ಹೆಸರು ಪ್ರೀತಿ, ಪ್ರೇಮ, ಜ್ಯೋತಿ. ಜ್ಯೋತಿಯವರೇ, ಹುಷಾರಾಗಿರಿ. ಆ ಪೇಂಟು ನಮ್ಮನೆಗೆ ಮಾತ್ರ ಬೆಳಿಬೇಕು, ಎಲ್ಲಾರ ಮನೆಗೂ ಬೆಳಿಯಕ್ಕೆ ಹೋಗ್ಬಾರ್ದು. ಪೇಂಟ್ ಇರೋದೇ ಬಳಿಯಕ್ಕೆ ಕಣೋ. ನಮ್ಮನೆ ಆದ್ರೇನು ಬೇರೆ ಮನೆ ಆದ್ರು ಒಟ್ನಲ್ಲಿ ಲಕ ಲಕ ಅಂತ ಹೊಳಿತಾ ಇರ್ಬೇಕು ಕಣೋ, ಅದು ಮ್ಯಾಟ್ರು. ಏನಂತೀರಾ ಇದಕ್ಕೆ? ನಮ್ಮ ಯಜಮಾನ್ರು ಏನ್ ಹೇಳ್ತಾರೋ ಅದೇ ಸತ್ಯ ಅಂತ. ಹೌದಾ? ಅವ್ರೇನೋ ಬೇರೆ ಹೇಳಕ್ ಹೋಗಿದ್ರು, ಚೆನ್ನಾಗಿ ಪ್ಯಾಚ್ ಮಾಡಿದ್ರು. ಹಿಂಗೆ ಹೇಳಿ 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 ಪಾಪ ಅವ್ರನ್ನ ಒಂದು ಸೋಪ ಹಾಕಿ ಕೂರಿಸ್ಬಿಟ್ಟು ಇವ್ರಿಗೆ ಏನ್ ಬೇಕದು ಡ್ಯಾನ್ಸ್ ಮಾಡು, ಹಾಡು ಹೇಳು, ಏನ್ ಬೇಕಾದ್ರೂ ಮಾಡ್ಕೊ. ಆಮೇಲೆ ಕೊನೆಗೆ ಕ್ಯಾರವ್ಯಾನ್ಗೆ ಹೋಗಿ ಒಂದು ಪ್ಲೇಟ್ ಪಾನಿಪುರಿ ತಿನ್ಸ್ಬಿಟ್ಟು, ನೀನೇ ನನ್ನ ಬಾಳಿನ ಜ್ಯೋತಿ ಅಂತ ಒಂದು ಪಾನಿಪುರಿಲಿ ಹಂಗೆ ಸುಮ್ಮನೆ. ಆದ್ರೂ ನನ್ನ ಮಗ್ಗಿ ಪುಸ್ತಕದಲ್ಲಿ ಬಂದು ನೀವು ಸಾಥ್ ಕೊಟ್ಟಿದ್ಕೆ ನಮ್ಮ ಕುರಿ ಕುರಿ ಮೆಲೋಡಿ ಪರವಾಗಿ ಮಗ್ಗಿ ಪುಸ್ತಕಕ್ಕೆ ಇವರು ನುಗ್ಗು ಬಂದು ಲೆಕ್ಕ ಸರಿ ಮಾಡಿದೆ ಅಣ್ಣ. ಹೌದು, ಮಗ್ಗಿ ಪುಸ್ತಕ ನುಗ್ಗಿ ಬಂದು ಲೆಕ್ಕ ಸರಿ ಮಾಡಿದ್ರು. ಬ್ಯಾಲೆನ್ಸ್ ಅಲ್ವಾ ಅಣ್ಣ? ಕಾನ್ಸೆಪ್ಟ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡಿದೆ, ಸಖತ್ತಾಗಿ ಬ್ಯಾಲೆನ್ಸು ಸಖತ್ತಾಗಿ ಸರಿ ಮಾಡಿದ್ರೆ. ನಿಮ್ಗೆ ಹೇಗೆ ಅನಿಸ್ತು? ನಾನು ಪ್ರೇಮ್ ಅವರು ಡಾನ್ಸ್ ಮಾಡಿದ್ದು ಅಷ್ಟು ಒಂಚೂರು ಇಷ್ಟ ಆಗ್ಲಿಲ್ಲ ನನಗೆ, ಒಂದು ಚೂರು ಇಷ್ಟ ಆಗಿಲ್ಲ. ನಿಮ್ ಪರವಾಗಿ ಕೂತಿರೋ ಮಾಳ್ವಿಕಾ ಮೇಡಮ್ ನ ಕೇಳೋಣ, ಹೇಗೆ ಅನಿಸ್ತು? ಮಾಳ್ವಿಕ ಈಗಾದ್ರೂ ಸೋಫಾದಿಂದ ಒಂಚೂರು ಮುಂದೆ ಬಂದು ಕೈ ಆರಾಮಾಗಿರೋದನ್ನ ತೆಗೆದು ಮೈಕ್ ಹಿಡ್ಕೊಂಡು ಏನಾದ್ರೂ ಹೇಳಿ ಇವ್ರ ಬಗ್ಗೆ. ಅಲ್ಲಿಂದ ಬರಕ್ ಬಿಡಬೇಡಿ ಅಂತ ಹೇಳಿದ್ದೆ. ನೀವು ಹೊರಕೊಂಡು ಆರಾಮಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಸೋಫಾ ಮೇಲೆ ಕೈ ಇಟ್ಕೊಂಡ್ರೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅವರು. ದಿನಾಗ್ಲೂ ಸಾಯೋರ್ಗೆ ಅಳೋರು ಯಾರು ಕುರಿ? ವಾರ ನಡೆಯೋದು ದಿನ ಸಾಯೋರ್ಗೆ ಅಳೋರು ಯಾರು ಅಂತ ನಮಗಲ್ಲ. ವಾರ ನಡೆಯೋ ಅವಸ್ಥೆ ತಾನೇ ಇದು. ಯಾಕೋ ಮಗ ಇಷ್ಟೊಂದು ಅವಸ್ಥೆ ಮಾಡ್ಕೊಂತೀಯೋ? ನಿಮ್ಮ ಅಕ್ಕನ ಬೇಜಾರು ಮಾಡ್ಕೊಂಡ್ಬಿಟ್ಟು. ಈ ಅವಸ್ಥೆಗಳಿಗೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕಕ್ಕ ನೀವು. ನಿಮ್ನ ಅದನ್ನೇ ಕೇಳ್ತಾ ಇರೋದು ನಾನು. ಆಯ್ತು ಪ್ರೇಮ್, ಬನ್ನಿ. ಸಾಕತ್ತಾಗಿ ಮೇಡಮ್, ನಿಮ್ಮ ಮಾತಿಗೆ ನಾನು ಯಾವ ತರ ತಪ್ಪಿದ್ದೀನ ಮೇಡಮ್? ಇಲ್ಲ, ಬರ್ತೀನಿ. ಚೆನ್ನಾಗಿ ವ್ಯವಸ್ಥೆ ಬಾಯ್ ಬೇಬಿ. ನಾನು ಹೇಳ್ತಾ ಇದ್ದೀನಿ, ಶ್ವೇತನು ಕರ್ಕೊಂಡ್ ಬಂದ್ಬಿಡು. ಬೇಡ ಬೇಡ, ಶ್ವೇತು. ಈಗ ಮುಂದಿನ ಆಟವನ್ನು ಆಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಸಾಫ್ಟ್ವೇರ್ ಸಂತ ಗಣೇಶ್ ಕಾರಂತ್ ಹಾಗೂ ಅವರ ಶ್ರೀಮತಿ, ಕುರ್ಕುರಿ ಮೆಲೋಡಿಸ್ ನ ದ್ವಿತೀಯ ಗಾಯಕಿ ವಿದ್ಯಾ ಅವರು. ಹಾಗೂ ಇವರಿಗೆ ಜೊತೆ ಆಗ್ತಾ ಇದ್ದಾರೆ ನಮ್ಮ ವೇದಿಕೆಯ ಕ್ಯೂಟೆಸ್ಟ್ ಜೋಡಿ ಶಶಿ ಹಾಗೂ ಲಾವಣ್ಯ.
ಆಟ ಆಡೋದಕ್ಕೆ ಎಲ್ರು ರೆಡಿನಾ? ರೆಡಿ. ಹಂಗಾರೆ ಪ್ರಾಪರ್ಟಿ ಬರ್ಲಿ ಪ್ಲೀಸ್. ಹಾಡು ಕಂದ ಹಾಡು. ಆಟ ವೆರಿ ಸಿಂಪಲ್. ಕನ್ನಡದ ಕೆಲವು ಹಾಡುಗಳನ್ನ ಗೂಗಲ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ನಲ್ಲಿ ಜೋಡಿಸಿದೀವಿ. ನೀವು ಅದನ್ನ ಓದ್ಕೊಂಡು ನಿಧಾನವಾಗಿ ಅರ್ಥ ಮಾಡ್ಕೊಂಡು ಅದು ಯಾವ ಸಿನಿಮಾ ಗೀತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಯಾರಿಗೆ ಆ ಹಾಡು ಗೊತ್ತಾಗುತ್ತೋ ಫಸ್ಟ್ ಹೋಗಿ ಬಜರ್ ಹೊಡಿಬೇಕು. ಬಜರ್ ಹೊಡೆದವರು ಅದು ಯಾವ ಹಾಡು ಅಂತ ಹೇಳ್ಬೇಕು. ಕರೆಕ್ಟ್. ಇದ್ರಲ್ಲಿ ಒಂದು ಟ್ವಿಸ್ಟ್ ಕೊಡೋಣ. ನೀವು ಹೋಗಿ ಬಜರ್ ಹೊಡಿಯೋದಲ್ಲ, ಎಂಟಿನೂ ಎತ್ಕೊಂಡು ಹೋಗಿ ಬಜರ್ ಹೊಡಿಬೇಕು. ಓಕೆ, ಆಟ ಆಡೋದಕ್ಕೆ ರೆಡಿನಾ? ರೆಡಿ. ಮೊದಲನೆಯ ಗೀತೆ. ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಆಡಿ ಆಡಿ. ಸ್ಟಾರ್ ಪರ್ ರೈನ್ ಡ್ರಾಪ್ಸ್ slowly slowly down to earth. Star parlu raindrops slowly slowly down to earth. To the chip of my queen heart move twice. To the garland of love jump fastly. ಯಾವ ಅಂದಾಜಿನ ಮೇಲೆ ಈ ಒಂದು ಹಾಡನ್ನ ಗೆಸ್ ಮಾಡಿದ್ರಿ? ಸ್ಟಾರ್ ಪರ್ಲ್ ಅಂತ ನೋಡಿದ ತಕ್ಷಣ ಗೊತ್ತಾಗಿತ್ತು. ಅದು ಫಸ್ಟ್ ಲೈನ್ ನೋಡಿದಾಗಲೇ ಗೊತ್ತಾಗೋಯ್ತು. ಪರ್ಲ್ ಅಂದ ತಕ್ಷಣ ಮುತ್ತು ಅಂತ ಗೆಸ್ ಮಾಡಿ ತಗೊಂಡ್ರು. ಇದು ಕರೆಕ್ಟ್ ಆದ ಉತ್ತರನೋ ಅಥವಾ ಇಲ್ವಾ ಅಂತ ನೋಡೋಣ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಣಿ ಹೃದಯದ ಚಿಪ್ಪಿಗೆ ಬಾರಿ ಸರಸರನಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಬೆಂಕಿ ಮಿರಮಿರನಿ. ಜಸ್ಟ್ ಮಿಸ್ ಮುತ್ಕೊಟ್ಬಿಟ್ರು ಅವರು. ಮಗು ಎತ್ಕೊಂಡಂಗೆ ಎತ್ಕೊಂಡ್ಬಿಟ್ರು. ಓಕೆ, ಈಗ ಮುಂದಿನ ಗೀತೆ. ಐ ಡಿಸ್ಕೋ ಗರ್ಲ್. ಐ ಡಿಸ್ಕೋ ಗರ್ಲ್. ಸಿಂಪಲ್ ಬರಲ್ವಾ ಚಿತ್ತ? ನನಗೆ ಗೊತ್ತಾಯ್ತು. ಹೇಳ್ಬೇಡಿ ಇರಿ, ಇವ್ರು ಗೆಸ್ ಮಾಡ್ಲಿ. ನನಗೂ ಗೊತ್ತಾಯ್ತು, ನಾನು ಹೇಳಂಗಿಲ್ವ? ಪ್ರೇಮಿ ಸಖತ್ ಸಖತ್ತು. ಸಮಯ ಶುರು ಆಗ್ತಾ ಇದೆ. ಟಿಕ್ ಟಿಕ್ 9 8 7 6 5 4 3 2 1 ಟೈಮ್ ಅಪ್. ಪ್ರೇಮ್ ಅವರೇ. ದಮ್ಮರ ದಮ್ಮಮ್ಮ ನಾನ್ ಡಿಸ್ಕೋ ರುಕ್ಕಮ್ಮ. ಅರೆ ದಮ್ಮರ ದಮ್ಮಮ್ಮ ನಾನ್ ಡಿಸ್ಕೋ ರುಕ್ಕಮ್ಮ. ತಕ್ಕ ತಗದಿಮಿ ಕುಣಿಯೋ ಪ್ರಿಯತಮ್ಮ. ಈ ಹಾಡು ಸರಿಯಾಗಿದ್ಯಾ ಇಲ್ವಾ ಅಂತ ನೋಡೋಣ. ಮ್ಯೂಸಿಕ್. ಅರೆ ಧಮ್ಮರೆ ಧಮ್ಮಮ್ಮ ಅರೆ ನಾನ್ ಡಿಸ್ಕೋ ರುಕ್ಕಮ್ಮ. ಅರೆ ಧಮ್ಮರೆ ಧಮ್ಮಮ್ಮ ನಾನ್ ಡಿಸ್ಕೋ ರುಕ್ಕಮ್ಮ. ತಕ್ಕ ತಕದಿಮಿ ಕುಣಿಸೋ ಪ್ರಿಯತಮ್ಮ. ಓಕೆ, ಈಗ ಮುಂದಿನ ಗೀತೆ. ಲಕ್ಷ್ಮಣ್ ವೈಫ್ ದ ಸಿಟಿ ಲಕ್ಷ್ಮಣ್ ವೈಫ್ ದ ಸಿಟಿ ಫುಲ್ ಇಸ್ ಯೋರ್ ಸ್ಮೆಲ್. ಎಂತ ಕರ್ಮ. ಐ ನಾಟ್ ಗೊತ್ತಾಯ್ತು. ನಾವ್ ಯಾರು ಹೇಳೋಂಗಿಲ್ಲ. ಅಲ್ಲ, ಒಂದ್ ನಿಮಿಷ, ನೀವು ಗೆಸ್ ಮಾಡ್ತಾ ಇದ್ದೀರಾ? ಸಲ ಗೆಸ್ ಮಾಡೋ ತರ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? I can't live like this. Your head is very 10 9 8 7 6 5 ಲಕ್ಷ್ಮಣ್ ಹೆಂಡತಿ ಯಾರೇ? ಲಕ್ಷ್ಮಣ್ ಹೆಂಡತಿ. 2 1 ಗೊತ್ತಿಲ್ಲ. ಓಕೆ, ಲಾಸ್ಟ್ ಸೆಕೆಂಡ್. ಲಕ್ಷ್ಮಣ್ ಹೆಂಡತಿ ಯಾರು? ಊರ್ವಶಿ. ವಿದ್ಯಾ, ಲಕ್ಷ್ಮಣನ ಹೆಂಡತಿ ಯಾರು? ಊರ್ವಶಿನ? ಹೌದು, ಸಮಯ ಮುಗಿದೋದ್ಮೇಲೆ ಇಲ್ಲಿ ಬಂದು ಬಜರ್ನ ಪ್ರೆಸ್ ಮಾಡಿದ್ರು. ಸೊ ಹಾಗಾಗಿ ನಾವಿದನ್ನ ಕೌಂಟ್ ಮಾಡೋದಿಲ್ಲ. ಎಲ್ಲಾರ್ಗೂ ಗೊತ್ತಿದೆ, ಇಲ್ಲಿರೋರೆಲ್ಲರೂ ಗೆಸ್ ಮಾಡಿದ್ವಿ. ಉತ್ತರ ಏನು ಅಂತ ನೋಡೋಣ. ಮ್ಯೂಸಿಕ್. ಐ ಲವ್ ದಿಸ್ ಸಾಂಗ್. ಓಕೆ, ಈಗ ಮುಂದಿನ ಗೀತೆ. ಗೆಸ್ ಮಾಡೋ ತರ ಆಕ್ಟಿಂಗ್ ಮಾಡಿ ನೀವು. ಓಕೆ, ಮುಂದಿನ ಗೀತೆ.
Loved it. I liked it. I like it. I liked it. Loved it. I liked it. ಅಲ್ಲೋಗಿ ಗೆಸ್ ಮಾಡಿ, ಇದು ಹೊಡೆದ್ಬಿಟ್ಟು ಅದು ಹೊಡೆದ್ಬಿಟ್ಟು ಗೆಸ್ ಮಾಡಿ. Self foolish mind. I left home. ಇನ್ನು ಗೆಸ್ ಮಾಡಿ. ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಐ ಲೈಕ್ ಇಟ್. ಹೆಂಗ್ ಗೆಸ್ ಮಾಡಿದ್ರಿ ಇದನ್ನ? ಅದು ಪಬ್ಲಿಕ್ ಟಿವಿ ರಂಗಣ್ಣ ಅಂತ. ಸೂಪರ್ ಪಬ್ಲಿಕ್ ಸೂಪರ್ ರಂಗ. ಈಗ ಅವ್ರು ಗೆಸ್ ಮಾಡೋದ್ರ ಆಕ್ಟ್ ಮಾಡಿಲ್ಲ, ನಿಜವಾಗ್ಲೂ ಗೆಸ್ ಮಾಡೋದ್ರು. ಈ ಆನ್ಸರ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡೋಣ. ಮ್ಯೂಸಿಕ್. ಶಶಿ, ಈಗ ಟೇಬಲ್ ತಟ್ಟಿ ಏನಪ್ಪ ಪ್ರಯೋಜನ? ತಟ್ಟೋ ಟೈಮಲ್ಲಿ ತಟ್ಟಬೇಕು. ಎಲ್ಲ ಮುಗಿದ್ಮೇಲೆ ತಟ್ಕೊಂಡು ಕೂತಿದ್ರಿ ಏನ್ ಪ್ರಯೋಜನ? ಮುಂದಿನ ಗೀತೆ. ಆಡಿಯನ್ಸ್ ಅಪ್ಲಾಸ್, ಆಡಿಯನ್ಸ್ ಅಪ್ಲಾಸ್. ಕಮ್ ಆನ್ ಆಡಿಯನ್ಸ್ ಅಪ್ಲಾಸ್. ಇವ್ರು ಯಾಕೋ ಎತ್ತಕ್ಕೋಗಿ ಹಂಗೆ ಬಿಟ್ಬಿಟ್ರು. ಬಿಟ್ಬಿಡ್ತಾ ಇದಾರೆ. ಶ್ವೇತಾ ಕಿಂಗ್ ಫಿಶರ್ ಫೀಮೇಲ್. ಶ್ವೇತಾ ಯು ಆರ್ ಕಿಂಗ್ ಫಿಶರ್ ಫೀಮೇಲ್. ನಂಗೆ ಗೊತ್ತೇ, ನಾನು ಹೇಳ. ನಂಗೆ ಗೊತ್ತು. ಶಶಿ ಹಾಗೂ ಲಾವಣ್ಯ ಅವರು ಬಜಾರ್ ಹೊತ್ತಿದ್ದಾರೆ. ಇವಾಗ ಗೆಸ್ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಗೆಸ್ ಮಾಡಿ. ತಟ್ಟೋಣ ತಟ್ಟೋಣ ಸ್ವರ್ಗದ ಬಾಗಿಲು, ಬನ್ನಿ ತಟ್ಟೋಣ. ಕಾಶಿನಾಥ್ ಸರ್ದು. ಹೌದಾ? ನೋಡೋಣ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸರ್, ಅದು ಇದಲ್ಲ ಶಶಿ ಅವರೇ. ತಟ್ಟೋಣ ತಟ್ಟೋಣ ಅಲ್ಲ, ಆ ತಟ್ಟೋಣ ಅದು. ನೀವು ತಟ್ಟೋಣ ಅದೆಲ್ಲ ಮಾತ್ರ ನೋಡ್ದು, ನಾನ್ ನೋಡೇ ಇಲ್ಲ. ಓಕೆ, ಈಗ ಮುಂದಿನ ಗೀತೆ. ಅಲ್ಲ, ಶ್ವೇತಾ ಕಿಂಗ್ ಫಿಶರ್ ಫೀಮೇಲ್. ಇಷ್ಟೋ ತನಕ ಕಾಯ್ಕೊಂಡು ನಿಂತಿದ್ದು ಶ್ವೇತ, ಗೆಸ್ಸೇ ಮಾಡ್ಲಿಲ್ಲ. ನಾವೇನೋ ಮಾತಾಡೋ ಟೈಮಲ್ಲಿ ಇಬ್ಬರಿಗೂ ಅಂದಾಜ್ ಆಗ್ಬಿಟ್ಟಿದೆ ಹಾಡು. ಓಕೆ, ಇದು ಉತ್ತರ ಕರೆಕ್ಟ್ ಆಗಿದೆ ಅಂತ ನೋಡೋಣ. ಒಂದ್ ನಿಮಿಷ. ಇಲ್ಲಿ ಅಂಬರೀಶ್ ಅವ್ರು ಯಾರು, ಅಂಬಿಕಾ ಅವ್ರು ಯಾರು? ಮಾಡ್ತಿದ್ರಿ. ಸೇಮ್ ಡೌಟ್. ನನಗೆ ಒಂದೇನು ಅಂದ್ರೆ ಕುರಿ ಮತ್ತೆ ಶ್ವೇತಾ ಇನ್ನೂ ಚೆನ್ನಾಗಿ ಮಾಡೋದು. ನಾನು ಅದೇ ಹೇಳಕ್ ಬರ್ತಾ ಇದ್ದೆ, ನನ್ನ ಮನ್ಸು ಅರ್ಥ ಮಾಡ್ಕೊಂಡ್ರಿ. ಅಣ್ಣ ಇಲ್ಲ, ಏನ್ ಕಾಂಬಿನೇಷನ್ ಅಂತ ಹೇಳಿ. ಇಲ್ಲ ಅವರಿಬ್ರು ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಮ್ಯೂಸಿಕ್. ಎಲ್ಇಡಿ ಫೀಲ್ ಕುಡಿಪ. ಸ್ನೋಫಾಲ್ ಎಲ್ಲ ಆಗ್ತದೆ. ಅದೇ ಸಿಕ್ಕಾಪಟ್ಟೆ ಚಳಿ ಮಾಡ್ತಿದ್ದಾರೆ. ಬೇಬಿ ತುಂಬಾ ಚಳಿ ಆದ್ರೆ ಈ ಕಡೆ ಬಂದು. ಅಷ್ಟತ್ರದಿಂದ ನನ್ನ ತಾಯಾಡೆ ಅಷ್ಟತ್ರದಿಂದ ಇಷ್ಟು ವರ್ಷದಿಂದ ನೋಡಿರ್ಲಿಲ್ಲ ನಾನು. ಅಷ್ಟತ್ರದಿಂದ ನೋಡ್ಬಿಟ್ಟೆ ನಾನು.
ನಾನು ಕಳೆದೋಗ್ಬಿಟ್ಟೆ ಗುರುಗಳೇ, ಕಳೆದೋಗ್ಬಿಟ್ಟೆ. ಶ್ವೇತು, ಆಮೇಲೆ ಇದೆಲ್ಲ ಮುಗಿದ್ಮೇಲೆ ನಾವು ಮಾಡ್ಕೊಳ್ಳೋಣ ಶ್ವೇತು ಈ ಸಾಂಗು. ಓಕೆ ಓಕೆ, ಈಗ ಕೊನೆಯ ಗೀತೆ. ಮಂದಾರ ಪುಷ್ಪ ಈಸ್ ಯು, ದ ವರ್ಮಿಲಿಯನ್ ಸ್ಟ್ಯಾಚ್ಯೂ ಈಸ್ ಯು, ಯು ಆರ್ ದ ಮಂದಾರ ಫ್ಲವರ್, ಯು ಆರ್ ದ ವರ್ಮಿಲಿಯನ್ ಸ್ಟ್ಯಾಚ್ಯೂ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ರಾಗವಾಣಿ, ರಾಣಿ 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 ರಾಣಿ, ನಿನ್ನ ಎಂದೋ ಮೆಚ್ಚಿದೆ ನಾನು, ನಿನ್ನ ಎಂದೋ ಮೆಚ್ಚಿದೆ ನಾನು. ಓಕೆ, ಈ ಒಂದು ರೌಂಡ್ ಅಲ್ಲಿ ಹಾಡು ಕಂದ ಹಾಡು ಸುತ್ತಿನಲ್ಲಿ ಸೂಪರ್ ಆಗಿ ಆಟವನ್ನ ಆಡಿ ಗೆದ್ದಿರೋದು ಗಣೇಶ್ ಹಾಗೂ ವಿದ್ಯಾ. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಎಲ್ಲರ ಮನಸ್ಸಲ್ಲಿರುವಂತ ಮಕ್ಕಳು ಆಚೆ ಬಂದು ಎಂಜಾಯ್ ಮಾಡ್ದಂಗಿತ್ತು. ಬಹುಶಃ ತುಂಬಾ ಎಂಜಾಯ್ ಮಾಡಿದಂತ ರೌಂಡ್ ಇದು. ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಮ್ಯೂಸಿಕಲ್ ಚೇರ್ ಯಾರಿಗಿಷ್ಟ ಇರಲ್ಲ ಹೇಳಿ? ಹೌದು. ಯಾರ್ಯಾರಿಗಿಷ್ಟ ಕೈ ಎತ್ತಿ ನೋಡೋಣ. ಸ್ಕೂಲಲ್ಲಿ ಆಡಿರ್ತೀವಿ, ಕಾಲೇಜಲ್ಲಿ ಗೆಟ್ ಟುಗೆದರ್ಗಳಲ್ಲಿ ಆಡಿರ್ತೀವಿ. ಈಗ ಅದೇ ಮ್ಯೂಸಿಕಲ್ ಚೇರ್ ನ ಈ ವೇದಿಕೆ ಮೇಲೆ ಆಡುವಂತ ಸಮಯ. ಆದ್ರೆ ಈ ಆಟವನ್ನ ಆಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯ ಹೆಣ್ಣು ಮಕ್ಕಳು. ಟ್ವಿಸ್ಟ್ ಇದೆ. ಈ ಟ್ವಿಸ್ಟ್ ಏನು ಅಂತ ಗೊತ್ತಾಗ್ಲಾ? ಇಲ್ಲಿದೆ. ನಿಮಗೆ ಬ್ಲೈಂಡ್ ಫೋಲ್ಡ್ ನ ಮಾಡ್ತೀವಿ. ಬ್ಲೈಂಡ್ ಫೋಲ್ಡ್ ನ ಮಾಡಿ ಆಮೇಲೆ ನಿಮ್ಗೆ ಆಟವನ್ನು ಆಡಿಸ್ತೀವಿ. ರೆಡಿ ಇದ್ದೀರಾ? ಕುರ್ಚಿಗಳಿದೆ. ಸೊ ಮ್ಯೂಸಿಕ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಎಲ್ಲರೂ ಕಂಪಲ್ಸರಿಯಾಗಿ ಡಾನ್ಸ್ ಮಾಡ್ಲೇಬೇಕಾಗತ್ತೆ. ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ಕುರ್ಚಿಯಲ್ಲಿದೆ ಅಂತ ಹುಡುಕಿ ಹೋಗಿ ಕುರ್ಚಿಯಲ್ಲಿ ಕುತ್ಕೋಬೇಕಾಗತ್ತೆ. ಯಾರಿಗೆ ಕುರ್ಚಿ ಸಿಗಲ್ವೋ ಅವರು ಔಟ್ ಆಗ್ತೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಚೀಟಿಂಗ್ ಮಾಡೋ ಹಾಗಿಲ್ಲ, ಕಣ್ಣಿನ ಪಟ್ಟಿನ ಬಿಚ್ಚೋ ಹಾಗಿಲ್ಲ, ನೋಡ್ಕೊಳ್ಳೋ ಹಾಗೂ ಇಲ್ಲ. ಪ್ರತಿ ಸಲ ಒಬ್ಬೊಬ್ರು ಔಟ್ ಆದ್ಮೇಲೆ ಒಂದೊಂದು ಚೇರ್ ಇಲ್ಲಿಂದ ಖಾಲಿ ಆಗ್ತಾ ಹೋಗುತ್ತೆ. ಓಕೆ, ವಾವ್, ಏನ್ ಸಖತ್ತಾಗಿ ರೂಲ್ಸ್ ಹೇಳಿದೆ ಶ್ವೇತು. ಸ್ಟಾರ್ಟ್ ಗೇಮ್. ಹೊಸ ಗಾನ ಬಜಾನ, ನಿಧಾನವೇ ಪ್ರಧಾನ, ಅತ್ತೆ ಸೇಫ್ ಪ್ರಯಾಣ, ಹೇಳಿಕೊಂಡೆ ಹೋಗೋಣ ಹಳೆ ಪ್ರೇಮ ಪುರಾಣ. ಅನುಷ್ ಅವರು ಏನೋ ಮಂಕ್ರಿ ಹುಡುಕ್ತಿರೋಂಗಿದ್ದಾರೆ. ಹಂಗೆ ಎಡಗಡೆಗೆ ಹೋಗಿ, ಎಡಗಡೆಗೆ. ನೇತ್ರ ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಚೇರ್ ಇದೆ, ಕೂತ್ಕೊಳ್ಳಿ. ಅಲ್ಲಿ ಚೇರ್ ಇಲ್ಲ, ಈಗ ಹುಡುಕಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅನುಷಾ, ನೀನ್ ಚೇರ್ ಹುಡ್ಕೊಂಡ್ರೆ ಮೈಸೂರು ಪ್ಯಾಲೇಸ್ ಅಲ್ಲಿ ಸಿಂಹಾಸನ ಹುಡುಕ್ತಾ ಇದೀಯಾ? ಹಂಗೆ ಹೋಗಿ ಗೇಟ್ ಸಿಗುತ್ತೆ. ಬೇರೆ ಯಾರು ಬ್ಲೈಂಡ್ಸ್ ಓಪನ್ ಮಾಡಂಗಿಲ್ಲ, ಸೋತವ್ರು ಮಾತ್ರ. ಓಕೆ, ಬಟ್ ಚೆನ್ನಾಗಿ ಹುಡುಕಿದ್ರು ನೇತ್ರ. ಜೋರಾದ ಚಪ್ಪಾಳೆ ಬರಲಿ ನೇತ್ರ ಅವ್ರಿಗೆ. ಎಲ್ರು ಹಾಗೆ ನಿಂತ್ಕೊಳ್ಳಿ. ಈಗ ಎಲ್ರು ರೌಂಡ್ ಹಾಕಿ, ಅಲ್ಲೇ ನಿಂತ ಕಡೆನೆ ರೌಂಡ್ ಹಾಕಿ, ಪ್ರದಕ್ಷಿಣೆ ಹಾಕಿ. ವೆರಿ ಗುಡ್, ವೆರಿ ಗುಡ್. ಸ್ಟಾಪ್ ಮ್ಯೂಸಿಕ್.
ಜಡ್ಜಸ್ ಹತ್ರ ಹೋಗ್ಬಿಟ್ರಿ ಅನುಷಾ, ಜಡ್ಜಸ್ ಹತ್ರ ಹೋಗ್ಬಿಟ್ಟಿದ್ದೀರಾ, ವಾಪಸ್ ಬನ್ನಿ. ಓ ಆ ಲೈನೇ ದಾಟ್ತಿಲ್ಲ ಅವರು. ಲಾವಣ್ಯ ಏನ್ ಮಾಡ್ತಿದ್ದೀರಾ? ಓಯ್ ಓಯ್ ಅಬ್ಬಾ, ಅನುಷಾ ನೀವು ಇದು ಜಡ್ಜಸ್ ಹತ್ರ ಹೋಗ್ಬಿಟ್ಟಿದ್ದೀರಾ, ವಾಪಸ್ ಬನ್ನಿ. ವಾಪಸ್ ಅಂದ್ರೆ ಮುಂದಕ್ಕೆ ಬರ್ತೀರಾ? ಹಿಂದೆ ಬನ್ನಿ, ಹಿಂದೆ ತಿರ್ಕೊಂಡು ಬನ್ನಿ. ಜಡ್ಜಸ್ ಹತ್ರ ಹೋಗಿದ್ದೀರಾ? ಎಲ್ಲ ಎಷ್ಟೊತ್ತಾಯ್ತು, ಆಗ್ಲೇ ಕೂತ್ರು. ಅನುಷಾ ತೆಗಿಯೋದು ಎಷ್ಟು ಚೆನ್ನಾಗಿ ಹುಡುಕ್ತಿದ್ರು ಗೊತ್ತಾ ಶ್ವೇತ? ಆಗ್ಲೇ ತೋರಿಸಿದ್ರಲ್ಲ ಹೆಂಗೆ ರೋಬೋಟ್ ತರ. ರೋಬೋ ಕಡಿ. ಅನುಷಾ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಅನುಷಾ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಅನುಷಾ, ಥ್ಯಾಂಕ್ ಯು. ಓಕೆ, ಎಲ್ಲರೂ ಅಲ್ಲಲ್ಲೇ ನಿಂತ್ಕೊಳ್ಳಿ. ಎಲ್ಲ ಸೆಂಟ್ರಿಗೆ ಬನ್ನಿ. ಓಕೆ, ಚೆನ್ನಾಗಿ ಡಾನ್ಸ್ ಮಾಡಬೇಕು, ಕುಣಿಬೇಕು. ಮ್ಯೂಸಿಕ್. ಜಕಾಂಡಕ ಜಕಾಂಡಕ ನನ್ನ ಹಿಂದೆ ಬತ್ತೀರಾ, ಐತಲಕ ಐತಲಕ ಕಣ್ಣಿನಲ್ಲೇ ತಿಂತೀರಾ. ಜಕಾಂಡಕ ಜಕಾಂಡಕ ಹಿಂದೆ ಹಿಂದೆ ಬತ್ತೀರಾ, ಐತಲಕ ಐತಲಕ ಬಾರೆ ಅಂತೀರಾ. ಬೋಟಿ ಪಿಸು ನೋಡಿ ಕಾಗೆ ಓಡಿ ಬಂದಂಗೆ, ಫ್ರೆಂಡು ಕಾಗೆ ನೆಲ್ಲ ಕುಗ್ಗಿ ಕುಕ್ಕಿ ತಿಂದಂಗೆ. ನಾನೇ ಇಲ್ಲಿ ಟಾಪು, ತುಂಬಾ ಒಳ್ಳೆ ಶೇಪು. ನೋಡಬೇಡಿ ನನ್ನ ಲಿಪ್ಪು, ಕೊಡಿ ಕೊಡಿ ಕೊಂಚ ಕ್ಯಾಪು, ಸ್ವಲ್ಪ ಕ್ಯಾಪು ಕೊಡ್ರಪ್ಪ. ಏನ್ ಹುಡುಕ್ತಾ ಇದ್ದೀರಾ ಕವಿತವ್ರೆ? ರಂಗೋಲಿ ಬೇಕಾ? ರಂಗೋಲಿ ಕೊಡ್ರಿ ಅವ್ರಿಗೆ. ಓಕೆ, ಕವಿತಾ ಅವರೇ ತೆಗೆದ್ಬಿಡಿ. ಜೋರಾದ ಚಪ್ಪಾಳೆ ಬರಲಿ ಕವಿತಾ ಅವ್ರಿಗೆ. ಸಖತ್ತಾಗಿ ಕೂತ್ಕೊಂಡು ಲಾವಣ್ಯ ಅವರು ತುಂಬಾ ಚೆನ್ನಾಗಿ ಔಟ್ ಆಗಿದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆ. ಲಾವಣ್ಯ, ಈಗೇನು ಗೊತ್ತಾ, ಈಗ ಮ್ಯೂಸಿಕ್ ಬರುತ್ತೆ. ನಮ್ಮೆಲ್ಲರಿಗೋಸ್ಕರ ಒಂದು 2 ಹೆಜ್ಜೆ ಹಾಕ್ಬಿಟ್ಟು ಆಮೇಲೆ ಹೋಗಿ. ಓಕೆ, ಮ್ಯೂಸಿಕ್.
ಲಾವಣ್ಯ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಜೋರಾದ ಚಪ್ಪಾಳೆ. ಓಕೆ, ಈಗ ವೇದಿಕೆ ಮೇಲೆ ಇಬ್ಬರಿದ್ದಾರೆ. ಇಲ್ಲಿರುವಂತ ಚೇರು ಕೇವಲ ಒಂದೇ ಒಂದು ಕುರ್ಚಿ ಇರುತ್ತೆ. ಸೊ ಯಾರಿಗೆ ಕೊನೆಯ ಕುರ್ಚಿ ಸಿಗುತ್ತೋ ಅವರು ಈ ಆಟದಲ್ಲಿ ವಿನ್ ಆಗ್ತಾರೆ. ರೆಡಿ ಇದ್ದೀರಾ? ಮ್ಯೂಸಿಕ್. ಇಷ್ಟು ದಿನ ಪ್ರೇಮ್ ಅವರೊಬ್ರು ಕಾಂಪಿಟೇಷನ್ ಇದ್ರು, ಅರುಣ್ ಸಾಗರ್ ಅವರು ಬಂದ್ರು. ಲೆಫ್ಟ್ 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 ರೈಟ್ 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 ಹೆಂಗೆ ಒಂಚೂರಿಂದೆ ಲೆಫ್ಟ್ ಇಲ್ಲಿ ರೈಟ್ 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 ಲೆಫ್ಟ್ ರೈಟ್ 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 ಅಲ್ಲೇ ಅಲ್ಲೇ ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಕ್ಚುಲಿ ವಿದ್ಯಾ ತುಂಬಾ ಚೆನ್ನಾಗಿ ಮ್ಯೂಸಿಕಲ್ ಚೇರ್ ಅಲ್ಲಿ ಭಾಗವಹಿಸಿದ್ರು. ತುಂಬಾ ಒಳ್ಳೆಯ ಪ್ರಯತ್ನವನ್ನ ಪಟ್ರು. ಅಂಡ್ ಚೈತ್ರ ಅವರೇ, ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಆಟದಲ್ಲಿ ನೀವು ವಿನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬಿಡ್ತೀರಿ. ಥ್ಯಾಂಕ್ ಯು. ಈ ಸಂಭ್ರಮದ ಸಂಚಿಕೆ ನಾಳೆ ಕೂಡ ಮುಂದುವರಿಯುತ್ತೆ ಅಂತ ಭಾವಿಸ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ನಿಮ್ಮ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ JRP ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕಾರ್ಡ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಶುಭರಾತ್ರಿ.